ಹೆಲೋ ಗಾಯ್ಸ್, ನಮ್ ಹೀರೋ ಹೀರೋಯಿನ್ ಲವ್ ಮಾಡ್ಕೊಂಡು ಅವ್ರ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಇದ್ದಕ್ಕಿದ್ದಂಗೆ ಒಂದು ದಿನ ಒಂದು ಗ್ಯಾಂಗ್ಸ್ಟರ್ ಬಂದ್ಬಿಟ್ಟು ನಮ್ ಹೀರೋ ಹೀರೋಯಿನ್ ಇಬ್ರನ್ನು ಕೂಡ ಮುಗಿಸ್ಬಿಡ್ತಾರೆ. ಆದ್ರೆ ನಮ್ಮ ಹೀರೋಗೆ ಒಂದು ವರ ಸಿಕ್ಬಿಟ್ಟಿರುತ್ತೆ. ನಿನ್ನ ಕೊಂದವ್ರನ್ನ ನೀನು ಮತ್ತೆ ಕೊಲ್ಲು, ಅವಾಗ ನೀನು ಮತ್ತೆ ಜೀವಂತ ಆಗ್ಬಹುದು ಅಂತ ಒಂದು ವರ ಸಿಕ್ಬಿಟ್ಟಿರುತ್ತೆ. ಇದನ್ ಪಡ್ಕೊಂಡ ನಮ್ ಹೀರೋ ಹೇಗೆಲ್ಲ ತನ್ನ ರಿವೆಂಜ್ ನ ತೀರಿಸ್ಕೊತಾನೆ, ಮತ್ತೆ ಹಾಗೆ ತನ್ನ ಜೀವನಕ್ಕೆ ವಾಪಸ್ ಬರ್ತಾನೋ ಇಲ್ವೋ, ಇವನ ಒಂದು ಈ ಜರ್ನಿ ಒಳಗಡೆ ಏನೇನೆಲ್ಲ ಆಗುತ್ತೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ದಿ ಕ್ರೋ ಅಂತ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ಅಲ್ಲಿ ನಾವು ಒಂದು ಹುಡುಗನ ನೋಡ್ತೀವಿ. ಇವನ ಹೆಸರು ಎರಿಕ್ ಅಂತ. ಎರಿಕ್ ಹೀಗೆ ತನ್ನ ಮನೆಗೆ ಹೋಗ್ತಿರ್ಬೇಕಾದ್ರೆ ಇವ್ನು ಸಾಕಿರೋಂತ ಕೂತ್ರೆ ಕೆಲವು ತಂತಿ ಬೇಲಿಗಳಿಗೆ ಸಿಗಾಕೊಂಡು ಒದ್ದಾಡ್ತಾ ಇರುತ್ತೆ. ಇವನು ಕೂಡ ಹೋಗ್ಬಿಟ್ಟು ಆ ತಂತಿ ಬೇಲಿನ ಬಿಡ್ಸೋಣ ಅಂತ ನೋಡ್ತಾನೆ. ಅದು ಫುಲ್ ಟೈಟ್ ಇರುತ್ತೆ, ಇವನ್ ಕೈಯ ಕುಯ್ಕೊಂಡ್ಬಿಡುತ್ತೆ. ಇದೆಲ್ಲ ಒಂದು ಕನ್ಸು. ನಮ್ ಹೀರೋ ದೊಡ್ಡವನಾಗಿ ಅವನ್ಗೆ ಕನ್ಸಲ್ಲೇ ಬೀಳ್ತಾ ಇರುತ್ತೆ. ಮತ್ತೆ ಅಲ್ಲಿ ಎಷ್ಟೊಂದು ರಣ ಹದ್ದುಗಳೆಲ್ಲ ಕಾಯ್ಕೊಂಡ್ ಕುಂತಿರ್ತವೆ. ಈ ಕುದುರೆ ಸತ್ತೋದ್ಮೇಲೆ ಇದನ್ನ ತಿನ್ನೋಣ ಅನ್ಬಿಟ್ಟು ಇಲ್ಲಿಂದ ಸೀನ್ ಕಟ್ ಆಗಿ ನಮ್ಗೆ ಶಾಲಿನ ತೋರಿಸ್ತಾರೆ. ಶಾಲಿಗೆ ಅವನ ಫ್ರೆಂಡ್ ಜೇಡಿ ಕಾಲ್ ಮಾಡ್ಬಿಟ್ಟು ನನ್ ಕಳ್ಸಿರೋ ಒಂದು ವಿಡಿಯೋನ ನೋಡ್ದ ಅಂತ ಕೇಳ್ತಾಳೆ. ಇವಳು ಕೂಡ ನೋಡಿಲ್ಲ, ಇರು ನೋಡ್ತೀನಿ ಅಂತ ಇವಳು ಜೇಡಿ ಕಳ್ಸಿರೋ ಒಂದು ವಿಡಿಯೋನ ಓಪನ್ ಮಾಡ್ತಾಳೆ. ನೋಡ್ಬಿಟ್ಟು ಒಂದ್ ನಿಮಿಷ ಶಾಕ್ ಆಗಿ ಹೋಗ್ತಾಳೆ. ಈ ವಿಡಿಯೋನ ಯಾರು ಶೂಟ್ ಮಾಡಿದ್ರು ಅಂತ ಕೇಳಿದಾಗ ಡಾಮ್ ಇದನ್ನೆಲ್ಲ ಶೂಟ್ ಮಾಡಿದ್ದಾನೆ. ಇದೊಂದು ಒಳ್ಳೆ ಪ್ರೂಫ್ ನಮ್ಗೆ ಅವ್ರ ವಿರುದ್ಧ ಹೋರಾಡೋದಕ್ಕೆ. ಆದಷ್ಟು ಬೇಗ ನಮ್ಮ ಮನೆಗೆ ನೀನು ಬಾ, ನಾವೆಲ್ಲರೂ ಕೂಡ ವಿರುದ್ಧ ಹೋರಾಡೋಣ ಅಂತ. ಮತ್ತೆ ಜ್ಯಾಡಿ ಇನ್ನೊಂದು ವಿಷಯನೂ ಹೇಳ್ತಾಳೆ, ನನ್ನ ಹಿಂದೆ ಯಾರು ಫಾಲೋ ಮಾಡೋ ರೀತಿ ನನ್ಗೆ ಫೀಲ್ ಆಗ್ತೈತೆ, ನಿನ್ನೂ ಕೂಡ ಅದೇ ಯಾರು ಒಬ್ರು ಫಾಲೋ ಮಾಡ್ತಾ ಇರ್ತಾರೆ, ಚೆಕ್ ಮಾಡು, ಹುಷಾರಾಗಿ ಬಾ ಅಂತ. ಆಗ ನೋಡ್ತಿದ್ದಂಗೆನೆ ಜ್ಯಾಡಿ ಮನೆಗೆ ಬಂದಾಗ ಇವಳು ಮನೆಯೊಳಗಡೆ ಮರಿನಾ ಒಬ್ಳು ಲೇಡಿ ಇರ್ತಾಳೆ. ಅವಳನ್ನ ನೋಡ್ಬಿಟ್ಟು ಇವಳು ಅಲ್ಲಿಂದ ಓಡೋಕೆ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಮರಿನ ಅಸಿಸ್ಟೆಂಟ್ ಗಳೆಲ್ಲ ಬಂದ್ಬಿಟ್ಟು ಇವಳನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಮರಿನ ಕೂಡ ಇವಳ ಹತ್ರ ಬಂದ್ಬಿಟ್ಟು ಆ ಒಂದು ವಿಡಿಯೋನ ನೋಡ್ತಾಳೆ. ನೋಡ್ಬಿಟ್ಟು ಈ ತಪ್ಪು ನೀವು ಮಾಡಬಾರ್ದಿತ್ತು ಅಂದ್ಬಿಟ್ಟು ಮರಿನ ಅಸಿಸ್ಟೆಂಟ್ ಇವಳಿಗೆ ಅನ್ಕಾನ್ಶಿಯಸ್ ಇಂಗ್ಲಿಷ್ ಅನ್ನ ಕೊಡಿಸ್ಬಿಟ್ಟು ಇವಳನ್ನ ಜ್ಞಾನ ತಪ್ಪಿಸ್ಬಿಡ್ತಾನೆ. ಈ ಕಡೆ ಶಾಲಿ ಇವನ್ ಫ್ರೆಂಡ್ ಡಾಮ್ಗೆ ಫೋನ್ ಮಾಡ್ತಾಳೆ. ಆದ್ರೆ ಒಂದು ಫೋನ್ ಎತ್ತೋದಿಲ್ಲ. ಇದರಿಂದ ಒಂದು ವಾಯ್ಸ್ ನೋಟ್ ನ ಬಿಡ್ತಾಳೆ. ಆದಷ್ಟು ಬೇಗ ಜ್ಯಾಡಿನ ಮನೆಗೆ ಬಂದ್ಬಿಡು, ನಾನು ಕೂಡ ಅಲ್ಲೇ ಬರ್ತಾ ಇದ್ದೀನಿ, ಆ ವಿಡಿಯೋ ಬಗ್ಗೆ ಮಾತಾಡ್ಬೇಕು ಅಂತ ಹಾಗೆ ಒಂದು ವಾಯ್ಸ್ ನೋಟ್ ನ ಬಿಟ್ಬಿಟ್ಟು ಇವಳು ಫೋನ್ ಒಂದು ಲಾಕರ್ ಅಲ್ಲಿ ಇಟ್ಬಿಟ್ಟು ಜ್ಯಾಡಿನ ಮನೆಗೆ ಹೋಗಕ್ ಶುರು ಮಾಡ್ತಾಳೆ. ಇವಳು ಹೋಗ್ತಾ ಇರೋದನ್ನ ಒಬ್ಬ ವ್ಯಕ್ತಿ ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡ್ಬಿಟ್ಟು ಇವಳನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಈ ವಿಷಯ ಶೈಲಿಗೂ ಕೂಡ ಗೊತ್ತಾಗುತ್ತೆ, ಈ ಒಬ್ಬ ವ್ಯಕ್ತಿ ನನ್ನ ಫಾಲೋ ಮಾಡ್ತಾ ಇದ್ದೇನೆ ಅಂತ. ಹೀಗೆ ಅವನಿಂದ ತಪ್ಪಿಸ್ಕೊಳ್ಳೋಕೆ ಫಾಸ್ಟ್ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪೊಲೀಸ್ನವ್ರಿಗೆ ಡಿಕ್ಕಿ ಹೊಡೆದು ಬಿಡ್ತಾಳೆ. ಆ ಡಿಕ್ಕಿ ಹೊಡೆದಿರೋದ್ರಿಂದ ಇವಳು ಬ್ಯಾಗ್ ಅಲ್ಲಿ ಇದ್ದಂತ ಡ್ರಗ್ಸ್ ಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಇವಳು ಸ್ವಲ್ಪ ನಶಗಿರಾಕಿ. ಪೊಲೀಸ್ನವ್ರು ಕೂಡ ಈ ಒಂದು ಮಾದಕ ವಸ್ತುಗಳನ್ನ ನೋಡ್ಬಿಟ್ಟು ಇವಳನ್ನ ತನ್ನ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ನೆಕ್ಸ್ಟ್ ನಾವು ರಿಹ್ಯಾಬ್ ಸೆಂಟರ್ ನ ನೋಡ್ತೀವಿ. ಇಲ್ಲಿ ನಾವು ನಮ್ಮ ಹೀರೋನು ನೋಡ್ತೀವಿ. ನಮ್ಮ ಹೀರೋ ಹಿರಿಕು ಕೂಡ ಈ ಒಂದು ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾನೆ. ಅದನ್ನ ಬಿಡಿಸೋದಕ್ಕೆ ಅಂತಾನೆ ಪೊಲೀಸ್ನವ್ರು ಇವ್ನು ಹಿಡ್ಕೊಂಡು ಈ ರಿಹ್ಯಾಬ್ ಹಾಕಿರ್ತಾರೆ. ಅಲ್ಲಿರೋ ಇವನ್ ತರನೇ ಕೆಲವು ಜನರುಗಳು ಇವನ್ಗೆ ತುಂಬಾ ರೇಗಿಸ್ತಾ ಇರ್ತಾರೆ, ಮತ್ತೆ ಹೀಗೆ ಎದುರಿಸ್ತಾ ಇರ್ತಾರೆ. ಆದ್ರೆ ಇವನೇನು ರಿಯಾಕ್ಟೇ ಮಾಡ್ತಾ ಇರೋದಿಲ್ಲ, ಸುಮ್ಮನೆ ಇರ್ತಾನೆ ಇವನ್ ಪಾಡಿಗೆ ಇವನು. ಮತ್ತೆ ಹೀಗೆ ಅಲ್ಲಿರೋ ಥೆರಪಿಸ್ಟ್ ಕ್ಲಾಸಸ್ ಗಳನ್ನೆಲ್ಲ ಅಟೆಂಡ್ ಮಾಡ್ಬಿಟ್ಟು ತನ್ನ ಒಂದು ರೂಮ್ಗೆ ಹೋಗಿ ಇರ್ತಾನೆ. ಅವಾಗ ಇವನು ಈ ಶೆಲಿನ ನೋಡ್ತಾನೆ. ಶೆಲಿನ ಕೂಡ ಪೊಲೀಸ್ನವರು ಇದೇ ಒಂದು ರಿಹ್ಯಾಬ್ಗೆ ತಂದು ಹಾಕ್ಬಿಟ್ಟಿರ್ತಾರೆ. ಮತ್ತೆ ನೆಕ್ಸ್ಟ್ ನಾವು ಈ ಮೂವಿಯ ಮೇನ್ ವಿಲ್ಲನ್ ನೋಡ್ತೀವಿ. ಇವನ ಹೆಸರು ವಿನ್ಸೆಂಟ್ ರೋಗ್ ಅಂತ. ಈ ವಿನ್ಸೆಂಟ್ ಅಂತ ಇವನೊಬ್ಬ ಅಸಿಸ್ಟೆಂಟ್ ಒಂದು ಹೊಸ ಪಿಯೋನಿಸ್ಟ್ ನ ಕರ್ಕೊಂಡ್ ಬಂದಿರ್ತಾನೆ. ಇವಳು ತುಂಬಾ ಚೆನ್ನಾಗಿ ಪಿಯೋನ ಬಾರಿಸ್ತಾಳೆ, ಮ್ಯೂಸಿಕ್ ನ ಆಡ್ತಾಳೆ ಅಂತ. ಈ ಒಂದು ವಿಲನ್ ಗೆ ಈ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಇದರಿಂದ ಅವಳನ್ನ ಹೀಗೆ ಪರಿಚಯ ಮಾಡ್ಕೋತಾ ಇರ್ತಾನೆ. ಅವಾಗ ಈ ಮ್ಯಾರಿಯನ್ ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಸೈಡಿಗೆ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗ್ಬಿಟ್ಟು ನಮ್ಗೆ ಹುಡುಗಿ ಸಿಕ್ಕಿದ್ದಾಳೆ ಅನ್ಬಿಟ್ಟು ಜ್ಯಾಡಿ ಹತ್ರ ಕರ್ಕೊಂಡು ಹೋಗ್ತಾರೆ. ಜ್ಯಾಡಿಗೆ ಇವಾಗ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ನಿನ್ ಫ್ರೆಂಡ್ ಶಾಲಿ ಎಲ್ಲಿದ್ದಾಳೆ ಹೇಳು ಅಂತ ಕೇಳ್ತಾನೆ. ಇದರಿಂದ ಇವಳು ಕೂಡ ನನಗೆ ಗೊತ್ತಿಲ್ಲ ಅವಳು ಎಲ್ಲಿದ್ದಾಳು ಅಂತ ಹೇಳಿದಾಗ, ನಿನ್ ತರದ್ನೆಲ್ಲ ನಾನು ತುಂಬಾ ಜನ ನೋಡ್ಬಿಟ್ಟಿದ್ದೀನಿ, ಈಗ ನೀನ್ ಹೇಳ್ದೆ ಇದ್ರೆ ನಿನ್ ಸಾಯಿಸ್ಬಿಡ್ತೀನಿ ಅಂತ. ಇವಳು ಕೂಡ ನನಗೆ ಗೊತ್ತಿಲ್ಲ ಅವಳು ಎಲ್ಲಿದ್ದಾಳೆ ಅಂತ ಅದನ್ನೇ ಹೇಳ್ತಾಳೆ. ಇದರಿಂದ ವಿನ್ಸೆಂಟ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಇವಳು ಕಿವಿಲಿ ಒಂದು ಸ್ಪೆಲ್ ಮಾಡ್ಬಿಡ್ತಾನೆ. ಸ್ಪೆಲ್ ಮಾಡಿದ ತಕ್ಷಣ ಇವಳು ಪೊಸೆಸ್ ಆಗ್ಬಿಡ್ತಾಳೆ. ಅವಾಗ ಮ್ಯಾರಿನು ಅಲ್ಲೇ ಒಂದು ಚಾಕುನ ಇಡ್ತಾಳೆ. ಆ ಚಾಕುನ ತಗೊಂಡು ಇವಳು ಕತ್ಗೆ ಇವಳೆ ಚುಚ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾಳೆ. ಈ ವಿನ್ಸೆಂಟ್ಗೆ ಯಾರನ್ನ ಬೇಕಾದ್ರೂ ಸ್ಪೆಲ್ ಮಾಡ್ಬಿಟ್ಟು ಪೊಸೆಸ್ ಮಾಡ್ಕೊಳ್ಳೋ ಒಂದು ಪವರ್ ಇರುತ್ತೆ. ನೆಕ್ಸ್ಟ್ ಈ ಕಡೆ ನಮ್ ಹೀರೋನ್ ತೋರಿಸ್ತಾನೆ. ನಮ್ ಹೀರೋ ಹೀಗೆ ಊಟ ಮಾಡ್ಕೊಂಡ್ ಕೂತಿರ್ಬೇಕಾದ್ರೆ ಅಲ್ಲಿಗೆ ಶಾಲಿ ಬರ್ತಾಳೆ. ಶಾಲಿ ಇವರಿಬ್ರು ಹೀಗೆ ಮಾತಾಡ್ತಾ ಒಂದೊಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಹಾಗೆ ದಿನ ಕಳಿತಾ ಇವ್ರಿಗೂ ಒಬ್ರಿಗೊಬ್ರು ಮಾತಾಡ್ಕೊಂಡು ಚೆನ್ನಾಗಿ ಅಟ್ರಾಕ್ಟಿವ್ ಆಗ್ತಾ ಒಬ್ರಿಗೊಬ್ರು ಇಷ್ಟ ಆಗ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಮಾರಿಯಾನ ಶೆಲಿಯ ತಾಯಿಯಾದ ಸೋಫಿಯಾ ಜೊತೆಗೆ ಈ ಶೆಲಿನ ನೋಡೋಣ ಅಂತ ಬರ್ತಿರ್ತಾಳೆ. ಇದೇ ಒಂದು ರಿಹ್ಯಾಬ್ಗೆ. ಈ ಒಂದು ರಿಹ್ಯಾಬ್ ಒಳಗಡೆ ಶೆಲಿ ಮತ್ತೆ ಹೀಗೆ ಎರಿಕ್ ಇಬ್ರು ಕೂಡ ಮಾತಾಡ್ಕೊಂಡ್ ಕೂತಿರ್ತಾರೆ. ಅವಾಗ ಅಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ, ಶೆಲಿಯ ನಿನ್ನ ನೋಡೋದಕ್ಕೆ ಯಾರೋ ಬಂದಿದ್ದಾರೆ, ಮೇನ್ ಗೇಟ್ ಹತ್ರ ಬಾ ಅನ್ಬಿಟ್ಟು. ಇದನ್ನ ಇವಳು ಕೇಳ್ಬಿಟ್ಟು ನನ್ಗೆ ಯಾರು ಗೊತ್ತಿಲ್ವಲ್ಲ, ನನ್ನ ಯಾರು ನೋಡಕ್ ಬಂದ್ರು ಅನ್ಬಿಟ್ಟು ಇವಳು ಕೂಡ ಹಾಗೆ ಆಚೆ ಹೋಗಿ ನೋಡ್ತಾಳೆ. ಅಲ್ಲಿಗೆ ಈ ವ್ಯಕ್ತಿಗಳು ಬಂದಿರ್ತಾರೆ. ಇದನ್ನ ನೋಡ್ಬಿಟ್ಟು ಇವಳು ಸಿಕ್ಕಾಪಟ್ಟೆ ಭಯ ಪಡ್ಕೊಂಡ್ಬಿಡ್ತಾಳೆ. ನಮ್ ಎರಿಕು ಕೂಡ ಏನಾಯ್ತು ಅಂತ ಕೇಳಿದಾಗ ಇವ್ರಗಳ ಕೈಲ ನಾನು ಸಿಗಾಕೊಂಡ್ಬಿಟ್ರೆ ನಾನು ಮುಗಿಸ್ಬಿಡ್ತಾರೆ, ನಾನು ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಬೇಕು ಅಂದಾಗ ಸರಿ ಬಾ
ಆಯ್ತು ನಾನು ನಿಂಗೆ ಸಹಾಯ ಮಾಡ್ತೀನಿ ಅನ್ಬಿಟ್ಟು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಇವ್ರುಗಳು ಕೂಡ ಎಲ್ಲಾ ಪೇಷಂಟ್ಗೂ ಕಾಲ್ ಕೆಳಗಡೆ ಒಂದು ಟ್ರ್ಯಾಕರ್ ಹಾಕಿರ್ತಾರೆ. ಆ ಟ್ರ್ಯಾಕರ್ ನ ಫಾಲೋ ಮಾಡ್ಕೊಂಡು ಈ ಶೈಲಿ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಇವರು ಕೂಡ ಅದೇ ಜಾಗಕ್ಕೆ ಬರ್ತಾ ಇರ್ತಾರೆ. ಇವರಿಬ್ರು ಕೂಡ ಒಂದು ವಾಷಿಂಗ್ ಮಿಷಿನ್ ನ ಬಟ್ಟೆ ಕತ್ತಾರಲ್ಲ ಆ ಜಾಗಕ್ಕೆ ಬರ್ತಾರೆ. ನೋಡಿ ಇಲ್ಲಿಂದ ಅಲ್ಲಿ ಎಸ್ಕೇಪ್ ಆಗ್ಬೋದು ಅಂತ. ಇವಳು ಕೂಡ ಥ್ಯಾಂಕ್ಸ್ ಹೇಳ್ತಾಳೆ. ಅದಾದ್ಮೇಲೆ ನಮ್ಮ ಹೀರೋಗೂ ಯಾಕೋ ಇವಳ ಜೊತೆ ಹೋಗ್ಬೇಕು ಅನ್ಸುತ್ತೆ. ತಡಿ ನಾನು ಬರ್ತೀನಿ ಅನ್ಬಿಟ್ಟು ಇವನು ಕೂಡ ಅವಳ ಜೊತೆನೆ ಆ ಜಾಗದಿಂದನೇ ಎಸ್ಕೇಪ್ ಆಗಿ ಹೋಗ್ತಾರೆ. ಇವರು ಕೂಡ ಬಂದು ನೋಡ್ತಾರೆ ಅದೇ ಜಾಗದಲ್ಲಿ ಇವ್ರು ಎಸ್ಕೇಪ್ ಆಗಿ ಹೋಗ್ಬಿಟ್ಟಿರ್ತಾರೆ. ಇವರಿಬ್ರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿ ಕಾಡ್ ಮಧ್ಯೆ ಹೀಗೆ ದಾಟ್ಕೊಂಡು ಒಂದು ರೋಡ್ಗೆ ಬರ್ತಾರೆ. ಅಲ್ಲೇ ಇದ್ದಂತ ಒಂದು ಕಾರ್ನ ಅಡ್ಡ ಹಾಕಿ ಲಿಫ್ಟ್ ಕೇಳ್ಕೊಂಡು ಇವ್ರನ್ನ ಒಂದು ಟೌನ್ ಗೆ ಬರ್ತಾರೆ. ಶೈಲಿ ಇವನ್ನ ಕರ್ಕೊಂಡು ಇವಳ ಫ್ರೆಂಡ್ ಮನೆಗೆ ಬರ್ತಾಳೆ. ಸ್ವಲ್ಪ ದಿನ ನಾವ್ ಇಲ್ಲೇ ಇರೋಣ, ಇದಾದ್ಮೇಲೆ ಬೇರೆ ಕಡೆ ಹೋಗಿ ಔಚಿಕೊಳ್ಳೋಣ. ನಾವೇನೋ ಹೊರಗಡೆ ಜಾಸ್ತಿ ಓಡಾಡಿದ್ರೆ ಅವ್ರು ನಮ್ಮನ್ನ ಗುರುತಿಡಿದ್ ಬಿಡ್ತಾರೆ ಅನ್ಬಿಟ್ಟು ಸ್ವಲ್ಪ ದಿನ ಇಲ್ಲೇ ಇರೋದಕ್ಕೆ ಪ್ಲಾನ್ ಮಾಡ್ಕೋತಾರೆ. ಆಗ ನೋಡ್ತಿದ್ದಂಗೆನೆ ಇವ್ರಿಬ್ರಿಗೂ ಒಬ್ರಿಗೊಬ್ರು ಇಷ್ಟ ಆಗಿ ಹೀಗೆ ಲವ್ ನ ಪ್ರಪೋಸ್ ನ ಹೇಳ್ಕೊಂಡು ಅಲ್ಲೇ ಇಂಟಿಮೇಟ್ ಆಗ್ತಾ ಹೀಗೆ ಆ ಒಂದು ಲೈಫ್ ನ ಎಂಜಾಯ್ ಮಾಡ್ತಾ ಇರ್ತಾರೆ. ಇವರಿಬ್ರು ಒಬ್ರಿಗೊಬ್ರು ಎಷ್ಟು ಲವ್ ಮಾಡಿರ್ತಾರೆ ಅಂದ್ರೆ ಒಬ್ರಿಗೋಸ್ಕರ ಒಬ್ರು ಪ್ರಾಣ ಕೊಡೋಕು ರೆಡಿ ಆಗಿರ್ತಾರೆ. ಮತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಝೆಡಿನ ಬಾಡಿ ಪೊಲೀಸ್ ಅವ್ರ ಕೈಗೆ ಸಿಕ್ಬಿಟ್ಟಿರುತ್ತೆ. ಈ ವಿಷಯ ಮಾರಿಯಾನಗೂ ಗೊತ್ತಾಗುತ್ತೆ. ಇದರಿಂದ ವಿನ್ಸೆಂಟ್ ಗೆ ಕಾಲ್ ಮಾಡ್ಬಿಟ್ಟು ಈ ರೀತಿ ಝೆಡಿ ಬಾಡಿ ಸಿಕ್ಕಿದೆ ಅಂತ ಹೇಳಿದಾಗ ಏನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ, ಆದಷ್ಟು ಬೇಗ ಆ ವಿಡಿಯೋ ಫುಟೇಜ್ ನೆಲ್ಲ ಡಿಲೀಟ್ ಆಗ್ಬೇಕು, ಆ ಶೆಲಿನ ಹುಡುಗಿ ಕೂಡ ನಮ್ಗೆ ಸಿಗ್ಬೇಕು, ಆ ವಿಡಿಯೋನ ಹೊರಗಡೆ ಬಂದ್ರೆ ನಾವೆಲ್ಲರೂ ಕೂಡ ಸಿಗಾಕೋತೀವಿ, ಆದಷ್ಟು ಬೇಗ ಆ ಶೆಲಿನ ಹಿಡಿ ಅಂತ ಹೀಗೆ ಮಾರಿಯಾನಗೆ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾನೆ. ಇವ್ರು ಈ ಕಡೆ ಇವ್ರ ಲೈಫ್ ನೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಹೀಗೆ ಅಡ್ವೆಂಚರ್ ಗೆಲ್ಲ ಹೋಗಿ ಹಾಗೆ ಹೊಸ ಹೊಸ ಫ್ರೆಂಡ್ ಗಳನ್ನೆಲ್ಲ ಮೀಟ್ ಆಗ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಶೆಲಿನು ಕೂಡ ನೀನನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ತಾನೆ ಅಂದಾಗ ಇಲ್ಲ ನಾನು ನಿನ್ನ ಯಾವತ್ತೂ ಬಿಟ್ಟು ಹೋಗೋದಿಲ್ಲ, ತಲೆ ಕೆಡ್ಸ್ಕೊಂಬೇಡ, ನನ್ನ ಜೀವನ ಪೂರ್ತಿ ನಿನ್ ಜೊತೆನೆ ಇರ್ತೀನಿ ಅಂತ. ಹಾಗೆ ಇವರಿಬ್ರು ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಡ್ತಾ ಇನ್ನೂ ಹತ್ರ ಆಗ್ತಾ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಹೀಗೆ ಏರಿಕೋ ಪಿಯಾನೋ ನುಡಿಸ್ತಾ ಇರ್ಬೇಕಾದ್ರೆ ಶೆಲಿನು ಕರೀತಾನೆ, ಬಾ ನೀನು ನುಡಿಸು ಅಂತ. ಆದ್ರೆ ಇದು ಇವಳಿಗೆ ಇಷ್ಟ ಇರೋದಿಲ್ಲ, ಆದ್ರೂ ಕೂಡ ಫೋರ್ಸ್ ಮಾಡ್ತಾನೆ ನೀನ್ ನುಡಿಸ್ಲೇಬೇಕು ಅಂತ. ಅವಳು ಕೂಡ ಒಂದು ಪಿಯಾನೋನ ಹತ್ರ ಹೋಗ್ಬಿಟ್ಟು ನುಡಿಸ್ತಿರ್ಬೇಕಾದ್ರೆ ಇವಳಿಗೆ ಹಳೆದೆಲ್ಲ ಗ್ಯಾಪಕ್ ಬಂದ್ಬಿಡುತ್ತೆ. ಈ ವಿನ್ಸೆಂಟ್ ಏನೇನ್ ಹೇಳಿದ್ನೋ ಎಲ್ಲ ಕೂಡ ಗ್ಯಾಪಕ್ ಬಂದ್ಬಿಟ್ಟು ಇದನ್ನ ತುಂಬಾ ಹೆದರ್ಕೊಂಡ್ಬಿಡ್ತಾಳೆ. ನಾವು ಸ್ವಲ್ಪ ಆಚೆ ಕಡೆ ಸುತ್ತಾಡ್ಕೊಂಡ್ ಬರೋನ್ ಬರ್ತೀಯ ಅಂದಾಗ ಸರಿ ಬಾ ಅಂತ ಇವನು ಕೂಡ ಕರ್ಕೊಂಡು ಹೋಗ್ತಾನೆ. ಹೀಗೆ ಇವರಿಬ್ರು ಒಂದು ಬ್ರಿಡ್ಜ್ ಮೇಲೆ ನಡ್ಕೊಳ್ತಾ ಹೀಗೆ ಮಾತಾಡ್ತಾ ಹೋಗ್ತಾ ಇರ್ತಾಳೆ. ಚಿಕ್ಕ ವಯಸ್ಸಲ್ಲಿ ನನಗೆ ಈ ಪಿಯಾನೋ ನುಡಿಸೋದು ಅಂದ್ರೆ ತುಂಬಾ ಇಷ್ಟ, ನನ್ನೊಳಗಡೆ ಇರೋದು ಇದೊಂದೇ ಟ್ಯಾಲೆಂಟು, ಪಿಯಾನೋ ತುಂಬಾ ಚೆನ್ನಾಗಿ ನುಡಿಸೋದು ಅಂತ. ಆದ್ರೆ ನಮ್ಮ ತಾಯಿ ಈ ನನ್ನ ಒಂದು ಟ್ಯಾಲೆಂಟ್ ನ ಮಿಸ್ಯೂಸ್ ಮಾಡ್ಕೊಂಡ್ರು, ನನ್ನನ್ನ ಈ ಕೆಟ್ಟ ಜನರು ಇರೋ ಕಡೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪಿಯಾನೋ ನುಡಿಸೋದಕ್ಕೆ ಬಿಟ್ರು. ಅಲ್ಲಿ ಎಷ್ಟೊಂದು ಜನರನ್ನ ನೋಡಿದೀನಿ, ಹಾಗೆ ಆ ಜಾಗದಲ್ಲಿ ನಾನು ಒಂದು ತಪ್ಪನ ಮಾಡ್ಬಿಟ್ಟೆ ಅಂತ. ನಮ್ಮ ಹೀರೋನು ಕೂಡ ಏನ್ ಮಾಡ್ದೆ ನಿನ್ ತಪ್ಪು, ಆ ತರದ್ ಏನ್ ಮಾಡ್ದೆ ಹೇಳು ಅಂತ ಕೇಳಿದಾಗ ಇವಳು ಕೂಡ ನಾನು ಅದೇನಾದ್ರು ನಿನ್ಗೆ ಹೇಳಿದ್ರೆ ನೀನನ್ನ ಬಿಟ್ಟು ಹೋಗ್ಬಿಡ್ತೀಯಾ, ಇದರಿಂದ ನಾನೇನು ಹೇಳೋದಿಲ್ಲ, ದಯವಿಟ್ಟು ನಾನೇನು ಕೇಳಬೇಡ, ನಾನೊಂದು ಹೊಸ ಜೀವನನ ಶುರು ಮಾಡ್ಬೇಕು ಅಂತ ಇದ್ದೀನಿ, ಅದಕ್ಕೆ ನೀ ನನಗೆ ಸಾಥ್ ಕೊಡು ಅಂತ. ಏರಿಕು ಕೂಡ ಸರಿ ಬಿಡು ನಾನೇನು ಕೇಳೋದಿಲ್ಲ, ಇನ್ಮೇಲೆ ನಾವು ಹೊಸ ಜೀವನನ ಶುರು ಮಾಡ್ಕೊಡ್ತಾ ಜೀವನದಲ್ಲಿ ಹ್ಯಾಪಿ ಆಗಿರೋಣ, ನೆಕ್ಸ್ಟ್ ಇದನ್ನೆಲ್ಲ ಮರ್ತು ಚಿಲ್ ಮಾಡೋಣ ಅನ್ಬಿಟ್ಟು ಒಂದು ಪಬ್ಗೆ ಹೋಗ್ಬಿಟ್ಟು ಹೀಗೆ ಪಾರ್ಟಿ ಮಾಡ್ತಾ ಇರ್ತಾರೆ. ಆಗ ಅದೇ ಜಾಗಕ್ಕೆ ಡೂಮ್ ಬರ್ತಾನೆ. ಶೆಲಿನು ಕೂಡ ನಾನು ನೀರ್ ಕುಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಹಾಗೆ ಸೈಡ್ಗೆ ಹೋಗ್ತಿರ್ಬೇಕಾದ್ರೆ ಇವಳ ಹತ್ರ ಡೂಮ್ ಬಂದ್ಬಿಟ್ಟು ನೋಡು ಝೆಡಿನ ಇವರು ಸಾಯಿಸಾಕ್ಬಿಟ್ಟಿದ್ದಾರೆ, ಈಗ ನಮ್ಮಿಬ್ಬರನ್ನು ಕೂಡ ಹುಡುಕ್ತಾ ಇದ್ದಾರೆ, ನಾವ್ ಆದಷ್ಟು ಬೇಗ ಈ ಟೌನ್ ಬಿಟ್ಬಿಟ್ಟು ಹೊಂಟೋಗ್ಬಿಡ್ಬೇಕು, ಬಾ ನನ್ ಜೊತೆಗೆ ಅಂತ ಕರಿತಾ ಇರ್ತಾನೆ. ಇವಳು ಕೂಡ ನೀನ್ ಹೋಗಿರು, ನಾನು ಹಿರಿಕ್ನ ಕರ್ಕೊಂಡು ನಾನು ಕೂಡ ಬೇರೆ ಕಡೆ ಹೊಂಟೋಗ್ಬಿಡ್ತೀನಿ ಅನ್ಬಿಟ್ಟು ಹಾಗೆ ಒಂದ್ ಜೊತೆ ಮಾತಾಡ್ತಾ ಇರ್ತಾಳೆ. ಇದನ್ನೆಲ್ಲ ಹೆರಿಕು ಕೂಡ ನೋಡ್ತಾ ಇರ್ತಾಳೆ. ಮತ್ತೆ ಹೆರಿಕ್ ಹತ್ರ ಬಂದ್ಬಿಟ್ಟು ಬಾ ನಾವ್ ಇಲ್ಲಿಂದ ಹೋಗ್ಬೇಕು ಅಂತ ಕರಿತಾ ಇರ್ತಾಳೆ. ಇವನು ಕೂಡ ಯಾರ ವ್ಯಕ್ತಿ, ಯಾರು, ಏನಾಯ್ತು ವಿಷಯ ಅಂತ ಕೇಳಿದಾಗ ನಾನೆಲ್ಲ ಆಮೇಲೆ ಹೇಳ್ತೀನಿ ನಿನ್ಗೆ, ಸದ್ಯಕ್ಕೆ ಇವಾಗ ನನ್ ಜೊತೆ ಬಾ ಅನ್ಬಿಟ್ಟು ಶೆಲಿ ಏರಿಕ್ನ ಕರ್ಕೊಂಡು ಒಂದು ಜಾಗಕ್ಕೆ ಬರ್ತಾಳೆ. ಆದ್ರೆ ಏರಿಕು ಆ ಜಾಗದ ಡೋರ್ನ ಕ್ಲೋಸ್ ಮಾಡ್ತಾ ಇರ್ತಾನೆ. ಅವಳು ಮುಂದೆ ಹೊಂಟೋಗ್ಬಿಡ್ತಾಳೆ ಶೆಲಿ. ಇವನು ಕೂಡ ಈ ಡೋರ್ನ ಕ್ಲೋಸ್ ಮಾಡ್ಕೊಂಡು ಹೀಗೆ ಒಳಗಡೆ ಬಂದಾಗ ನೋಡ್ತಾಳೆ ಈ ವಿನ್ಸೆಂಟ್ ನ ಗ್ಯಾಂಗ್ ಬಂದ್ಬಿಟ್ಟು ಶೆಲಿನ ಲಾಕ್ ಮಾಡ್ಕೊಂಡು ಅವಳ ಕತ್ತಿಗೆ ಕವರ್ನ ಹಾಕ್ಬಿಟ್ಟು ಅವಳನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾರೆ. ನಮ್ ಹೀರೋನು ಕೂಡ ಕಾಪಾಡಕ್ ನೋಡ್ತಾನೆ, ಆಗೋದಿಲ್ಲ. ಅವನು ಕೂಡ ಹಿಡ್ಕೊಂಡು ಅವನ್ ಕತ್ಕೊ ಒಂದು ಕವರ್ ಹಾಕ್ಬಿಟ್ಟು ಅವನು ಕೂಡ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾರೆ. ನಮ್ ಹೀರೋ ತುಂಬಾ ಟ್ರೈ ಮಾಡ್ತಾನೆ ಅವಳನ್ನ ಕಾಪಾಡೋದಕ್ಕೆ ಅಂತ, ಬಟ್ ಆಗೋದೇ ಇಲ್ಲ. ಶೆಲಿ ಕತ್ಗೆ ಕವರ್ ಹಾಕಿ ಅವಳಿಗೆ ಉಸಿರು ಕಟ್ಟೋ ರೀತಿ ಮಾಡಿ ಅವಳನ್ನ ಅಲ್ಲೇ ಮುಗಿಸ್ಬಿಡ್ತಾರೆ. ಆಗ ನೋಡ್ತಿದ್ದಂಗೆನೆ ನಮ್ ಹೀರೋನು ಕೂಡ ಅಲ್ಲೇ ಸತ್ತೋಗ್ಬಿಡ್ತಾನೆ. ಇಬ್ರು ಕೂಡ ಅಲ್ಲೇ ಸತ್ತೋಗ್ಬಿಡ್ತಾರೆ. ಆಗ ಸಡನ್ ಕಂಡ್ಬಿಡ್ತಾನೆ ನಮ್ ಹೀರೋ ಯಾವ್ದೋ ಒಂದು ನೀರೊಳಗಡೆ ಇರ್ತಾನೆ. ನೋಡಿದ್ರೆ ಇವ್ಳು ಕಣ್ ಮುಂದೆ ಶೆಲಿ ಹಾಗೆ ಕೆಳಗಡೆ ಹೋಗ್ತಾ ಇರ್ತಾಳೆ. ಇವನು ಕೂಡ ಹೋಗ್ಬಿಟ್ಟು ಶೆಲಿನ ಕಾಪಾಡೋದಕ್ಕೆ ಅಂತ ಟ್ರೈ ಮಾಡ್ತಾನೆ, ಬಟ್ ಆಗೋದಿಲ್ಲ. ಅವಳು ಪೂರ್ತಿ ಕೆಳಗಡೆ ಹೊರಟೆ ಹೋಗ್ಬಿಡ್ತಾಳೆ. ಇದರಿಂದ ಇವನ್ಗೆ ಉಸಿರು ಕಟ್ಬಿಟ್ಟು ಮೇಲ್ಗಡೆಗೆ ಬಂದ್ಬಿಡ್ತಾನೆ. ಇವನು ಮೇಲ್ಗಡೆ ಬಂದಾಗ ಒಬ್ಬ ವ್ಯಕ್ತಿ ಇವನ್ನೇ ನೋಡ್ತಾ ಇರ್ತಾನೆ. ಇದರಿಂದ ಯಾರು ನೀವು, ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾನೆ. ಏನು ಆನ್ಸರ್ ಮಾಡ್ದಿಲ್ಲ ಒಂದ್ ಜಾಗಕ್ಕೆ ಹೋಗ್ತಾನೆ. ಇವನು ಕೂಡ ಅದೇ ವ್ಯಕ್ತಿನ ಫಾಲೋ ಮಾಡ್ಕೊಂಡು ಒಂದು ಜಾಗದ ಹತ್ರ ಬರ್ತಾನೆ. ನೋಡಿದ್ರೆ ಆ ಜಾಗ ತುಂಬಾ ವಿಚಿತ್ರವಾಗಿರುತ್ತೆ. ಆ ಜಾಗನ ಹಾಗೆ ನೋಡ್ತಾ ಮುಂದೆ ಹೋಗ್ತಿರ್ಬೇಕಾದ್ರೆ ಇವ್ನಿಗೆ ಕ್ರೌನೋಸ್ ಅನ್ನೊಬ್ಬ ವ್ಯಕ್ತಿ ಸಿಗ್ತಾನೆ. ಅವನು ಈಗ ಮಿಸ್ಟೀರಿಯಸ್ ಆಗಿ ಮಾತಾಡಕ್ ಶುರು ಮಾಡ್ತಾನೆ. ಮನುಷ್ಯರು ಸತ್ತೋದಾಗ ಅವರ ಆತ್ಮಗಳನ್ನ ಪರಮಾತ್ಮ ಲೋಕಕ್ಕೆ ಕರ್ಕೊಂಡು ಹೋಗೋದೇ ಈ ಕಾಗೆಗಳು. ಆದ್ರೆ ಕೆಲವೊಂದು ವಿಷಯದಲ್ಲಿ ಆತ್ಮಗಳಿಗೆ ತನ್ನ ಆಸೆಗಳು ಪೂರ್ತಿ ಆಗ್ದಲೆ ಅವುಗಳು ಅಂತರ್ಪಿಚಾಚಿಯಾಗಿ ಅಲಿತಾ ಇರ್ತವೆ. ಅಂತವ್ರು ಈ ಲೋಕದೊಳಗಡೆ ಬರ್ತಾರೆ. ಇವಾಗ ಈ ಒಂದು ಕಾಗೆ ನಿನ್ಗೊಂದು ಅವಕಾಶ ಕೊಟ್ಟಿದೆ, ನೀನ್ ಮಾಡಿರೋ ತಗಳನ್ನೆಲ್ಲ ಸರಿ ಮಾಡ್ಕೋ, ಇದೇ ನಿನಗೆ ಒಂದು ಒಳ್ಳೆ ಚಾನ್ಸ್ ಅಂತ. ಆದ್ರೆ ನಮ್ ಹೀರೋಗೆ ಇದೇನು ಅರ್ಥ ಆಗ್ತಾ ಇರೋದಿಲ್ಲ. ನೀನೇನೋ ಮಾತಾಡ್ತಾ ಇದ್ಯಾ, ನಾನು ಎಲ್ಲಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ, ನನ್ ಕನ್ಸ್ ಕಾಣ್ತಿರ್ಬೋದು, ನನ್ನಿಂದ ದೂರ ಇರು ಅಂತ ಹಾಗೆ ಹೋಗ್ತಾ ಇರ್ತಾನೆ. ಅದಕ್ಕೆ ಈ ವ್ಯಕ್ತಿನೂ ಕೂಡ ಹೌದಾ ನೀನ್ ಕನ್ಸ್ ಕಾಣ್ತಿದ್ಯಾ, ಹಾಗಿದ್ರೆ ಕನ್ಸಿಂತ ಎದು ಅಂದ್ಬಿಟ್ಟು
ಹಾಗೆ ಅವನ್ನ ಮತ್ತೆ ಅದೇ ಒಂದು ನೀರೊಳಗಡೆ ತಳ್ಳಿಬಿಡ್ತಾನೆ. ತೇಳ್ದಾಗ ಇವನು ಮತ್ತೆ ಒಂದು ಮಿಸ್ಟೀರಿಯಸ್ ಆದ ಜಾಗಕ್ಕೆ ಬರ್ತಾನೆ. ಹಾಗೆ ಇದ್ಬಿಟ್ಟು ಶೆಲಿನ ಹುಡುಕ್ತಾ ಇರ್ತಾನೆ, ಎಲ್ಲಿದ್ದಾಳೆ ಇವಳು ಅಂತ. ಆದ್ರೆ ಇವನ್ಗೆ ಶೆಲಿನ ಬಟ್ಟೆ ಮಾತ್ರ ಸಿಗುತ್ತೆ, ಶೆಲಿ ಕಾಣೋದಿಲ್ಲ. ಆಗ ಅದೇ ಜಾಗಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ. ಅವನ್ನ ನೋಡಿ ಇವನು ಔಚಿಕೋತಾನೆ. ಅವ್ನು ಇಲ್ಲಿಗೆ ಎಂತಕ್ಕೆ ಬಂದಿರ್ತಾನೆ ಅಂದ್ರೆ ಶೆಲಿನ ಫೋನ್ ಹುಡ್ಕೋದಕ್ಕೋಸ್ಕರ ಬಂದಿರ್ತಾನೆ. ಈ ಪೊಲೀಸ್ ನೋಡಿದ ತಕ್ಷಣ ಈ ಹೇರಿಕ್ ಒಂದು ಚಾಕುನ ತಗೋತಾನೆ. ಈ ಪೊಲೀಸ್ಗೆ ಗೊತ್ತಾಗ್ಬಿಡುತ್ತೆ ಇವನು ಇಲ್ಲೇ ಇದ್ದಾನೆ ಅಂತ. ಇದರಿಂದ ಹೊರಗಡೆ ಬಾ ಅಂತ ಹೇಳ್ತಾನೆ. ಇವನು ಕೂಡ ಹೊರಗಡೆ ಬಂದ್ಬಿಟ್ಟು ನನ್ ಶೆಲಿಗೆ ಯಾರು ಏನೋ ಮಾಡ್ಬಿಟ್ಟಿದ್ದಾರೆ, ದಯವಿಟ್ಟು ನಂಗೆ ಸಹಾಯ ಮಾಡಿ ಅಂತ ಕೇಳ್ತಿರ್ಬೇಕಾದ್ರೆ ಆ ಪೊಲೀಸ್ ಆಫೀಸರ್ ಒಂದ್ ಗನ್ನ ತಗೊಂಡು ಇವನ್ಗೆ ಶೂಟ್ ಮಾಡಿ ಹಾಕ್ಬಿಡ್ತಾನೆ. ಇವನು ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾನೆ. ಆದ್ರೆ ನೋಡಿದ್ರೆ ನಮ್ ಹೀರೋ ಸತ್ತೇ ಹೋಗೋದಿಲ್ಲ. ಇದನ್ನ ನೋಡಿದ ಪೊಲೀಸೇ ಒಂದ್ ನಿಮಿಷ ದಂಗಾಗಿ ಹೋಗ್ಬಿಡ್ತಾನೆ. ಶಾಕ್ ಆಗ್ಬಿಟ್ಟು ಮತ್ತೆ ಇವನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಾಗ ಈಗ ಇವರಿಬ್ರು ಮಧ್ಯೆ ಒಂದು ಫೈಟ್ ನಡೆಯುತ್ತೆ. ಈ ಫೈಟ್ ಅಲ್ಲಿ ಒಬ್ರಿಗೊಬ್ರು ಸೂಪರ್ ಆಗಿ ಹೊಡೆದಾಡ್ತಾರೆ. ನಮ್ ಏರಿಕೆಗಂತೂ ಈ ಒಂದು ಫೈಟ್ ಅಲ್ಲಿ ಸಿಕ್ಕಾಪಟ್ಟೆ ಗಾಯ ಆಗೋಗುತ್ತೆ. ಆದ್ರೂ ಕೂಡ ಅವ್ನು ಬಿಡೋದಿಲ್ಲ. ಒಂದು ಚಾಕುನ ತಗೊಂಡು ಆ ಪೊಲೀಸ್ ಅದಿಗೆ ಚುಚ್ಚಿ ಅವನ್ ಕತೆನೆ ಮುಗಿಸ್ಬಿಡುತ್ತಾನೆ. ಆ ಪೊಲೀಸ್ ಆಫೀಸ್ ಕತೆನ ಮುಗಿಸ್ಬಿಟ್ಟು ಹೀಗೆ ತನ್ನ ಒಂದು ಗಾಯಕ್ಕೆ ಟ್ರೀಟ್ಮೆಂಟ್ ಮಾಡ್ಕೋತಿರ್ಬೇಕಾದ್ರೆ ನೋಡಿದ್ರೆ ಇವನು ಒಂದು ಗಾಯ ಆಟೋಮೆಟಿಕ್ ಆಗಿ ಹೀಲ್ ಆಗ್ತಾ ಇರುತ್ತೆ. ಅಂದ್ರೆ ವಾಪಸ್ ಎಲ್ಲ ಕೂಡ ಹಾಗೆ ಮುಚ್ಕೊಳ್ತಾ ಮಾಯ ಆಗ್ತಾ ಇರುತ್ತೆ. ಇದು ನೋಡ್ಬಿಟ್ಟು ಇವನಿಗೆ ಒಂದ್ ನಿಮಿಷ ಶಾಕ್ ಆಗ್ಬಿಟ್ಟು ಅಲ್ಲಿಂದ ಆಚೆ ಓಡ್ ಬಂದ್ಬಿಟ್ಟು ಸೇಮ್ ಅದೇ ಒಂದು ಬ್ರಿಡ್ಜ್ ಹತ್ರ ಬರ್ತಾನೆ. ಬಂದ್ ನೋಡಿದಾಗ ಶೆಲಿ ಇವನ್ನ ನೋಡ್ತಾ ಇರ್ತಾಳೆ. ಆಗ ನೋಡ್ತಿದ್ದಂಗೆನೆ ಶೆಲಿ ಆ ಒಂದು ಬ್ರಿಡ್ಜ್ ಮೇಲಿಂದ ಕೆಳಗಡೆಗೆ ಹಾರ್ಬಿಡ್ತಾಳೆ. ಇದೆಲ್ಲ ಇವನ ಒಂದು ವಿಜನ್ ಆಗಿರುತ್ತೆ. ಇದರಿಂದ ಇವನು ಕೂಡ ಆ ಒಂದು ಬ್ರಿಡ್ಜ್ ಇಂದ ಕೆಳಗಡೆಗೆ ಹಾರ್ಬಿಡ್ತಾನೆ. ಹಾರಿದಾಗ ಇವನು ಮತ್ತೆ ಅದೇ ಒಂದು ಜಾಗಕ್ಕೆ ಬರ್ತಾನೆ. ಬಂದಾಗ ಹಿರಿಕಿಗೆ ಗೊತ್ತಾಗೋಗ್ಬಿಡುತ್ತೆ ನಾನು ಶೆಲಿ ಇಬ್ರು ಕೂಡ ಸತ್ತೋಗ್ಬಿಟ್ಟಿದೀವಿ ಅಂತ. ಮತ್ತೆ ಅಲ್ಲೇ ಇದ್ದ ಕ್ರೋನಸ್ ಹತ್ರ ಕೇಳ್ತಾನೆ, ಮತ್ತೆ ನಾನ್ ಇಲ್ಲಿದ್ದೀನಿ ಇನ್ಮೇಲೆ ಶೆಲಿನು ಕೂಡ ಇಲ್ಲೇ ಇರ್ಬೇಕಲ್ವಾ, ಎಲ್ಲಿ ಅವಳು ಅಂತ ಕೇಳಿದಾಗ ಕ್ರೋನಸ್ ಹೇಳ್ತಾ ಹೋಗ್ತಾನೆ, ಇದಕ್ಕಿಂತ ಕೆಟ್ಟವಾಗಿರೋ ಜಾಗ ಅಂದ್ರೆ ಒಂದು ನರಕ ಜಾಗಕ್ಕೆ ಹೋಗ್ತಾ ಇದ್ದಾಳೆ ಅಂತ. ನೆಕ್ಸ್ಟ್ ಎರಿಕು ಈಗ ನಾನು ಏನ್ ಮಾಡ್ಲಿ ಅಂದಾಗ ನಿನ್ನ ಸಾಯಿಸ್ತವ್ರನ್ನ ನೀನ್ ಎಲ್ಲಾರನು ಕೂಡ ಸಾಯಿಸ್ಬಿಡು ಅಂತ ಹೇಳ್ತಾನೆ. ಯಾಕೆಂದ್ರೆ ನಿನ್ನ ಸಾಯಿಸ್ತವ್ರು ನಿನ್ ಲೋಕದವ್ರು ಅಲ್ವೇ ಅಲ್ಲ, ಅವ್ರು ಭೂಲೋಕದವ್ರೇ ಅಲ್ಲ. ಅವರು ನರಕ ಲೋಕದಲ್ಲಿರೋ ಒಂದು ಡೀಮನ್ ಜೊತೆ ಡೀಲಿಂಗ್ ನ ಮಾಡ್ಕೊಂಡು ಇಲ್ಲಿರೋ ಭೂಲೋಕದಲ್ಲಿರೋ ಕೆಲವು ಒಳ್ಳೆ ಜನರನ್ನೆಲ್ಲ ಈ ನರಕ ಲೋಕಕ್ಕೆ ಕಳಿಸ್ತಾ ಅವ್ರುಗಳು ಇನ್ನು ಈ ಭೂಮಿ ಮೇಲೆ ಸಾವೇ ಬರ್ದಿರೋ ತರ ಜೀವನ ಮಾಡ್ತಾ ಇದಾರೆ. ಇದರಿಂದ ನೀನ್ ಅವ್ರನ್ನ ಸಾಯಿಸ್ಬಿಡು, ಅವಾಗ ನಿನ್ ಹುಡುಗಿ ನಿನ್ಗೆ ವಾಪಸ್ ಸಿಗ್ತಾಳೆ ಅಂತ. ಇದನ್ನ ಕೇಳ್ಬಿಟ್ಟು ಇವ್ನಿಗೆ ಸಖತ್ ಖುಷಿಯಾಗಿ ಹೋಗ್ಬಿಡುತ್ತೆ. ನಾನು ಅವ್ರನ್ನ ಸಾಯಿಸಿದ್ರೆ ನನ್ನ ಹುಡುಗಿ ಮತ್ತೆ ವಾಪಸ್ ನನಗೆ ಸಿಗ್ತಾಳೆ ಅಂದಾಗ ಹೌದು ನೀನ್ ಅವ್ರನ್ನ ಎಲ್ಲರನ್ನು ಕೂಡ ಸಾಯಿಸು, ನಿನಗೆ ಮತ್ತೆ ನಿನ್ ಹುಡುಗಿ ಮತ್ತೆ ವಾಪಸ್ ಸಿಗ್ತಾಳೆ. ಮತ್ತೆ ಕ್ರೋನಸ್ ಇನ್ನೊಂದು ವಿಷಯನೂ ಕೂಡ ಹೇಳ್ತಾನೆ, ಯಾರೇ ನಿನ್ನ ಮುಗ್ಸೋಕೆ ಟ್ರೈ ಮಾಡಿದ್ರು ನೀನಂತೂ ಸತ್ತು ಹೋಗೋದೇ ಇಲ್ಲ, ಆದ್ರೆ ನಿನಗೆ ಖಂಡಿತ ನೋವು ಹಾಗೆ ಆಗುತ್ತೆ. ನೀನು ಎಲ್ಲಿವರೆಗೂ ನಿನ್ ಪ್ರೀತಿ ಪವಿತ್ರವಾಗಿರುತ್ತೋ ಅಲ್ಲಿವರೆಗೂ ನೀನ್ ಸಾಯೋದಿಲ್ಲ ಅಂತ. ಹೋಗು ನಿನ್ನ ಸಾಯಿಸ್ತವ್ರ ಎಲ್ಲಾರನ್ನು ಕೂಡ ಸಾಯಿಸ್ಬಿಡು, ನಿನ್ ಹುಡುಗಿ ನೀನು ವಾಪಸ್ ಕರ್ಕೊಂಡು ಮತ್ತೆ ನೀನು ಒಂದು ಜೀವನ ವಾಪಸ್ ಪಡ್ಕೊಬಹುದು ಅಂತ ಹಾಗೆ ಅವನ್ನ ಮತ್ತೆ ಈ ಭೂಲೋಕಕ್ಕೆ ಕಳಿಸ್ಬಿಡ್ತಾನೆ. ಹೆರಿಕೆ ಕೂಡ ತನ್ನ ಫ್ರೆಂಡ್ ಹತ್ರ ಬಂದ್ಬಿಟ್ಟು ನನ್ಗೊಂದು ಗನ್ ಬೇಕು ಅಂತ ಕೇಳ್ತಾನೆ. ಅವನು ಕೂಡ ಸರಿ ಅನ್ಬಿಟ್ಟು ಒಂದು ಗನ್ನ ಕೊಡ್ತಾನೆ. ಅದನ್ನ ತಗೊಂಡು ಇವನು ಶೆಲಿನ ತಾಯಿಯಾದ ಸೋಫಿಯಾನ ಮೀಟ್ ಮಾಡೋದಕ್ಕೆ ಬರ್ತಾನೆ. ಬಂದ್ಬಿಟ್ಟು ನೀವು ಕೂಡ ಅವ್ರ ಜೊತೆ ಇದ್ರಲ್ಲ, ಏಂತಕ್ಕೆ ಹೇಳ್ತೀರಾ, ನೀವೇಂತಕ್ಕೆ ಅವ್ರ ಜೊತೆ ಇದ್ರಿ, ಮತ್ತೆ ಅವ್ರೆಂತಕ್ಕೆ ಶೆಲಿನ ಸಾಯಿಸೋದ್ರು ಅಂತ. ಅದಕ್ಕೆ ಸೋಫಿಯಾನು ಕೂಡ ಇದನ್ನೆಲ್ಲ ನಿನ್ಗೆ ಹೇಳಕ್ ಆಗೋದಿಲ್ಲ, ನೀನ್ ಅವ್ರನ್ನೆಲ್ಲ ಎದುರಾಕೊಂಡ್ಬೇಡ, ಅವ್ರನ್ನ ಎದುರಾಕೊಂಡ್ರೆ ನೀನು ಕೂಡ ಸುಮ್ನೆ ಬಿಡೋದಿಲ್ಲ ಅಂತ. ಅದಕ್ಕೆ ನಮ್ ಹೀರೋನು ಕೂಡ ನಾನು ಅವ್ರನ್ನ ಸಾಯಿಸಿ ನನ್ನ ಹುಡುಗಿ ನಾನು ಮತ್ತೆ ವಾಪಸ್ ಕರ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಹಾಗೆ ಇವ್ರ ಮನೆ ಸುತ್ತ ಆಗ್ತಾ ಇರ್ತಾನೆ. ಶೆಲಿನ ರೂಮ್ಗೆ ಬಂದ್ಬಿಟ್ಟು ಹೀಗೆ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕಬೋರ್ಡ್ ಎಳ್ದಿರೋ ರೀತಿ ಕಾಣಿಸ್ತಾ ಇರುತ್ತೆ. ಇವನು ಕೂಡ ಕಬೋರ್ಡ್ ನ ಸೈಡ್ ತಿರುಗಿಸಿದಾಗ ಅಲ್ಲಿ ಒಂದು ಸೀಕ್ರೆಟ್ ಲಾಕರ್ ಇರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಕೆಲವು ಶೆಲಿ ಫೋಟೋಗಳು ಹಾಗೆ ಒಂದು ಐಡಿ ಕಾರ್ಡ್ ಸಿಗುತ್ತೆ. ಇವಳು ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ಲು ಅನ್ನೋ ವಿಷಯ ಗೊತ್ತಾಗುತ್ತೆ. ಇದರಿಂದ ಜಾಗನ ಹುಡುಕೊಂಡು ಹೀಗೆ ಹೋಗ್ತಾ ಇರ್ತಾನೆ. ಹೋಗೋ ದಾರಿಲಿ ಒಬ್ಬ ವಿನ್ಸೆಂಟ್ ಅಸಿಸ್ಟೆಂಟ್ ನ ನೋಡ್ತಾನೆ. ಅವನಿಗೆ ಗನ್ ಏಮ್ ಪಾಯಿಂಟ್ ಮಾಡ್ಬಿಟ್ಟು ನೀನೇ ತಾನೇ ನನ್ನ ಸಾಯಿಸಿದ್ದು, ಯಾರುಗಳು ನೀವೆಲ್ಲ, ನಿನ್ಗೆ ಡೀಲಿಂಗ್ ಕೊಟ್ಟಿದ್ದೆ ಯಾರು ನಮ್ಮನ್ನ ಸಾಯಿಸೋದಕ್ಕಿಂತ, ಹಾಗೆ ಗನ್ನ ಏಮ್ ಪಾಯಿಂಟ್ ಮಾಡ್ಬಿಟ್ಟು ಕೇಳ್ತಾ ಇರ್ತಾನೆ. ಆದ್ರೆ ಆ ವ್ಯಕ್ತಿ ಏನು ಹೇಳೋದಿಲ್ಲ. ಒಂದ್ ಗನ್ನ ತಗೊಂಡು ಅವನೇ ಶೂಟ್ ಮಾಡ್ಕೊಂಡ್ಬಿಡ್ತಾನೆ. ಇದರಿಂದ ಏನು ಸಿಕ್ಕಿಲ್ಲ ಅನ್ಬಿಟ್ಟು ಅವ್ನ ಮೊಬೈಲ್ ನ ಹಿತ್ಕೊಂಡು ಹೀಗೆ ನೋಡ್ತಾ ಇರ್ತಾನೆ. ಹಾಗೆ ನೋಡ್ತಿರ್ಬೇಕಾದ್ರೆ ಮಾರಿಯಾನು ಆಚೆ ಹೋಗ್ತಾ ಇರ್ತಾಳೆ. ಇದನ್ನ ಇವನು ಅಬ್ಸರ್ವ್ ಮಾಡ್ತಾನೆ. ಇವಳನ್ನ ನೋಡಿರ್ತಾನಲ್ಲ ಇವಳನ್ನ ಸಾಯಿಸ್ಬೇಕಾದ್ರೆ ಇದರಿಂದ ಇವಳ ಕತೆ ಮುಗ್ಸೋಣಂತ ಡಿಸೈಡ್ ಮಾಡ್ಕೊಂಡ್ ಬರ್ತಾನೆ. ಮಾರಿಯಾನು ಕೂಡ ಒಂದು ಕಾರ್ ಒಳಗಡೆ ಕುತ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವನು ಗನ್ ಇಂದ ಅಟ್ಯಾಕ್ ಮಾಡ್ಬಿಡ್ತಾನೆ. ಇವ್ರುಗಳು ಕೂಡ ಇವನ್ನ ಕಾರಿಂದ ಗುದ್ದಿ ಸಾಯಿಸೋಕೆ ಟ್ರೈ ಮಾಡ್ತಾರೆ. ಆದ್ರೆ ನಮ್ ಹೀರೋ ಸಾಯೋದಿಲ್ವಲ್ಲ, ಅದೇ ಒಂದು ಕಾರ್ ಒಳಗಡೆ ಬಂದ್ಬಿಟ್ಟು ಅಲ್ಲಿರೋ ಎಲ್ಲಾ ಡ್ರೈವರ್ಸ್ ಗಳು ಮತ್ತೆ ವರ್ಕರ್ಸ್ ಗಳರ್ಗೂ ಶೂಟ್ ಮಾಡಿ ಎಲ್ಲರನ್ನು ಕೊಂದು ಸಾಯಿಸಾಕ್ಬಿಡ್ತಾನೆ. ಆದ್ರೆ ಕಾರ್ ಒಳಗಡೆ ಒಬ್ಬ ಮುದಿಯ ಇರ್ತಾನೆ. ಅವ್ನ್ ಮಾತ್ರ ನಮ್ ಹೀರೋಗೆ ಸರ್ಸಾರಿಗೆ ಹೊಡಿತಾ ಇರ್ತಾನೆ. ನಮ್ ಹೀರೋನು ಕೂಡ ಆ ಒಂದು ಲೇಡಿನ ಹಿಡಿದು ಸಾಯಿಸಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಹಾಗೇನೆ ಇರೋದಿಲ್ಲ. ಆ ಒಂದು ಮುದಿಯ ನಮ್ ಹೀರೋಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಕಾರಿಂದ ತಳ್ಳಿಬಿಡ್ತಾನೆ. ಇದರಿಂದ ಒಂದ್ ಲಾರಿ ಬಂದು ಅವ್ನಿಗೆ ಡಿಕ್ಕಿ ಹೊಡೆದು ಇವ್ನು ಫುಲ್ಲು ಇಂಜರ್ಡ್ ಆಗಿ ಹೋಗ್ಬಿಡ್ತಾನೆ. ಆಗ ನೆಕ್ಸ್ಟ್ ಸೆಕೆಂಡ್ ಎಲ್ಲ ನೋಡಿದ್ರೆ ನಮ್ ಹೀರೋ ಮತ್ತೆ ಸೂಪರ್ ಆಗಿ ಎದ್ದೇಳ್ತಾ ಅವ್ನ ಕಾಲು ಕೈಗಳನ್ನೆಲ್ಲ ಸರಿ ಮಾಡ್ಕೋತಾನೆ. ಹೆಂಗಿದ್ರು ನಮ್ ಹೀರೋಗೆ ಸಾವೇ ಇರೋದಿಲ್ಲ. ಈ ಕಡೆ ನಮ್ಗೆ ವಿನ್ಸೆಂಟ್ ನ ತೋರಿಸ್ತಾರೆ. ವಿನ್ಸೆಂಟ್ ಸೋಫಿಯಾ ಮನೆಗೆ ಬರ್ತಾನೆ. ಯಾಕಂದ್ರೆ ಹೆರಿಕು ಇಲ್ಲಿಗೆ ಬಂದಿದೆ ಅಂತ ತಿಳ್ಕೊಂಡಿರ್ತಾನೆ. ಇದರಿಂದ ಬಂದ್ಬಿಟ್ಟು ಅವ್ನ್ ಏನ್ ಹೇಳ್ದ ನಿನಗೆ, ಇಲ್ಲಿ ಬಂದ್ ಏನ್ ಮಾಡ್ದ ಅಂತ ಕೇಳ್ತಾನೆ. ಅದಕ್ಕೆ ಸೋಫಿಯಾನು ಕೂಡ ಅವ್ನು ಇಲ್ಲಿಗೆ ಬಂದ್ಬಿಟ್ಟು ನಿಮ್ಮೆಲ್ಲರನ್ನು ಕೂಡ ಸಾಯಿಸ್ಬಿಟ್ಟು ಶೆಲಿನ ಅವನು ಮತ್ತೆ ಬದುಕಿಸ್ತೀನಿ ಅಂತ ಹೇಳ್ತಿದ್ದ ಅಂತ ಹೇಳ್ತಾಳೆ. ಈ ಸೋಫಿಯಾ ಎಂತಕಪ್ಪ ಇವ್ರ ಜೊತೆ ಸೇರ್ಕೊಂಡಿದ್ದಾಳೆ ಅಂದ್ರೆ ಇವಳ ಒಂದು ಲೈಫ್ ತುಂಬಾ ಬಡತನ ಇತ್ತು. ಇದರಿಂದ ಇವಳ ಹತ್ರ ಒಂದು ಡೀಲಿಂಗ್ ನ ಮಾಡ್ಕೊಂಡು ಇವಳ ಮಗಳನ್ನ ಇವನ್ ಜೊತೆ ಕಳ್ಸಿಕೊಟ್ಟಿರ್ತಾರೆ. ಇವ್ನಿಗೆ ಹೆಂಗಿದ್ರು ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಅಲ್ಲ. ಇವಳ ಮಗಳು ಹೆಂಗಿದ್ರು ಪಿಯಾನೋ ತುಂಬಾ ಚೆನ್ನಾಗಿ ನುಡಿಸ್ತಿರ್ಲಿಲ್ಲ. ಹಾಗಾಗಿ ತನ್ನ ಮಗಳನ್ನ ಇವನ್ ಜೊತೆ ಕಳಿಸ್ಕೊಡ್ತಾ ಇವಳು ತನ್ನ ಮಗಳಿಂದ ತುಂಬಾ ದುಡ್ಡು ಮಾಡ್ಕೊಡ್ತಾ ಇವಳು ಶ್ರೀಮಂತ ಆಗಿರ್ತಾಳೆ. ಇವಾಗ ಇದು ಇವಳಿಗೆ ರಿಯಲೈಸ್ ಆಗ್ಬಿಟ್ಟು ನನ್ ದೊಡ್ಡ ತಪ್ಪ ಆಗ್ಬಿಟ್ಟೆ, ನನ್ನ ಮಗಳು ನಿಮ್ ಜೊತೆ ಕಳಿಸ್ಕೊಡ್ಬಾರ್ದಾಯ್ತು, ನಾನು ಅವತ್ತು ಕಳ್ಸಿಕೊಟ್ಟಿಲ್ಲ ಅಂದ್ರೆ ನನ್ನ ಮಗಳು
ನನ್ನ ಕೈಲಿ ಇರ್ತಿದ್ಲು ಅಂತ ಹಾಗೆ ಫೀಲ್ ಮಾಡ್ಕೋತಾ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿದ ವಿನ್ಸೆಂಟ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಸರಿ ಆಯ್ತು, ನೀನು ನಿನ್ ಮಗಳ ಹತ್ರ ತಾನೇ ಹೋಗ್ಬೇಕು, ನಾನು ಕಳಿಸ್ಕೊಡ್ತೀನಿ ಅನ್ಬಿಟ್ಟು ಇವನು ಅವ್ರ ಕಿವಿಗೆ ಒಂದು ಸ್ಪೆಲ್ ಮಾಡ್ತಾನೆ. ಸ್ಪೆಲ್ ಮಾಡಿದ ತಕ್ಷಣ ಅವಳು ಕೂಡ ಪ್ರೊಸೆಸ್ ಆಗ್ತಾಳೆ. ಆಗ್ತಿದ್ದಂಗೆ ಆ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬಿದ್ದು ಅವಳ ಕತೆನೂ ಫಿನಿಶ್ ಆಗೋಗ್ಬಿಡುತ್ತೆ. ಇವನು ಮತ್ತೆ ತನ್ನ ಕಾರ್ ಒಳಗಡೆ ಕೂತ್ಕೊಂಡು ಮಾರಿಯನ್ಗೆ ಫೋನ್ ಮಾಡ್ತಾನೆ. ಮಾಡ್ಬಿಟ್ಟು ಅವ್ನಿಗೆ ಸಾವೇ ಇಲ್ದಿರೋ ಅಂತ ಹೊರ ಸಿಕ್ಕಿದೆ, ಅವ್ನ ನೀವ್ ಎಷ್ಟೇ ಮಾಡಿದ್ರು ಸಾಯಿಸಕ್ಕಾಗೋದಿಲ್ಲ, ಅವ್ನ್ ಕೆಲಸ ಮಾಡಿ ಅವನ್ನ ನನ್ನ ಹತ್ರ ಕರ್ಕೊಂಡ್ ಬನ್ನಿ ಅಂತ. ಈ ಕಡೆ ಡುಮ್ ಹೀಗೆ ಹೋಗ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಹೆರಿಕ್ ಬಂದ್ಬಿಟ್ಟು ಇವನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಲಾಕ್ ಮಾಡ್ಕೊಂಡು ಶೆಲಿ ಹಿಂದೆ ಬಿದ್ದಿದ್ದಲ್ಲ ಆ ಲೇಡಿ ಯಾರು ಹೇಳು ಅಂತ ಹೀಗೆ ಫೋರ್ಸ್ ಮಾಡ್ತಾನೆ. ಅದಕ್ಕೆ ಅವನು ಕೂಡ ಶೆಲಿ ಹಿಂದೆ ಬಿದ್ದಿದ್ದಂತ ಲೇಡಿ ಹೆಸರು ಮಾರಿಯನ್ ಅಂತ, ಅವಳು ಜಸ್ಟ್ ಈ ವಿನ್ಸೆಂಟ್ ಗೋಸ್ಕರ ಕೆಲಸ ಮಾಡ್ತಾಳೆ ಅಷ್ಟೇ ಅಂತ. ಇವನು ಕೂಡ ಈ ವಿನ್ಸೆಂಟ್ ರೋಗ್ ಅಂದ್ರೆ ಯಾರು ಅಂತ ಕೇಳಿದಾಗ ಇವನೊಬ್ಬ ಮಾಂತ್ರಿಕ ಅಂತಾನೆ ಹೇಳ್ಬೋದು. ಒಂದು ದಿನ ಈ ವಿನ್ಸೆಂಟ್ ರೋಗು ನಮ್ಮನ್ನೆಲ್ಲ ಪಾರ್ಟಿಗೆ ಕರ್ದ. ಆ ಪಾರ್ಟಿಗೆ ಹೋಗಿ ಹೀಗೆ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ನಮಗೆ ಅಲ್ಲಿ ಗೊತ್ತಾಯ್ತು ಈ ವಿನ್ಸೆಂಟ್ ರೋಗು ಒಬ್ಬ ಡಾರ್ಕ್ ಮನುಷ್ಯ ಅಂತ. ಅವನ ಒಂದು ವಾಯ್ಸ್ ನ ನಾವು ಕೇಳಿದ ತಕ್ಷಣ ನಾವು ಅವ್ನು ಹೇಳ್ದಂಗೆಲ್ಲ ಕೇಳ್ತೀವಿ. ಮತ್ತೆ ನನ್ಗೆ ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಆ ವಿಡಿಯೋನೇ ಮಾಡ್ತಿರ್ಲಿಲ್ಲ ಅಂತ. ನಮ್ ಹೀರೋನು ಕೂಡ ಏನದು ವಿಡಿಯೋ, ಆ ಫುಟೇಜ್ ಎಲ್ಲಿದೆ ಅಂತ ಕೇಳಿದಾಗ ಇವನು ಕೂಡ ಆ ಫುಟೇಜ್ ಈಗ ಶೆಲಿನ ಮೊಬೈಲ್ ಒಳಗಡೆ ಇದೆ. ಈಗ ಶೆಲಿ ಆ ಮೊಬೈಲ್ ನ ಉಚಿಕ್ಕಿದ್ದಾಳೆ ಅಂತ. ನಾನು ಶೆಲಿನ ಕಾಪಾಡಕ್ ನೋಡ್ದೆ ಆದ್ರೆ ನನ್ ಕೈಲಿ ಆಗ್ಲಿಲ್ಲ ಅಂತ. ಅದಕ್ಕೆ ನಮ್ ಹೀರೋನು ಕೂಡ ಸರಿ ಬಿಡು ಆಯ್ತು, ಈಗ ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೊಂಟೋಗ್ಬಿಡು, ನಿನ್ನ ಏನಾದ್ರೂ ಹುಡುಕಿದ್ರೆ ನಿನ್ನೂ ಕೂಡ ಮುಗಿಸ್ಬಿಡ್ತಾರೆ, ಬೇಗ ಇಲ್ಲಿಂದ ಹೊಡೋಗ್ಬಿಡು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಹೆರಿಕು ಆ ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂದ್ಬಿಟ್ಟು ಶೆಲಿನ ಮನೆಗೆ ಬರ್ತಾನೆ. ಅದೇ ಫಸ್ಟ್ ಟೈಮ್ ಮೀಟ್ ಆಗಿದ್ರಲ್ಲ ಆ ಮನೆಗೆ ಬಂದ್ಬಿಟ್ಟು ಹೀಗೆ ಹುಡುಕ್ತಾ ಇರ್ತಾನೆ. ಆಗ ಇವನ್ಗೆ ಶೆಲಿನ ಹಳೆ ನೆನಪುಗಳೆಲ್ಲ ತುಂಬಾ ಕಾಡ್ತವೆ. ಆವಾಗ ಗೊತ್ತಾಗುತ್ತೆ ಈ ಶೆಲಿ ಯಾವಾಗ್ಲೂ ಒಂದು ಕಬೋರ್ಡ್ ಹಿಂದಗಡೆ ಒಂದು ಸೀಕ್ರೆಟ್ ಲಾಕರ್ ನ ಇಟ್ಕೊಂಡಿರ್ತಾಳೆ ಅಂತ. ಅದೇ ರೀತಿ ಒಂದು ಕಬೋರ್ಡ್ ಹಿಂದೆ ಒಂದು ಲಾಕರ್ ಇರುತ್ತೆ. ಅದನ್ನ ಓಪನ್ ಮಾಡಿದಾಗ ಇವನ್ಗೆ ಆ ಮೊಬೈಲ್ ಸಿಗುತ್ತೆ. ಆ ಮೊಬೈಲ್ ಒಳಗಡೆ ಒಂದು ಫುಟೇಜ್ ಇರುತ್ತೆ, ವಿಡಿಯೋ ಫುಟೇಜ್. ಅದನ್ನ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಈ ವಿನ್ಸೆಂಟ್ ಇವರೆಲ್ಲರನ್ನು ಕೂಡ ಒಂದು ಪಾರ್ಟಿಗೆ ಕರೆದಿರ್ತಾನೆ. ಆ ಒಂದು ಪಾರ್ಟಿಯಲ್ಲಿ ಈ ವಿನ್ಸೆಂಟ್ ಶೆಲಿ ಕೈಗೆ ಒಂದು ಚಾಕುನ ಕೊಟ್ಬಿಟ್ಟು ಏನೋ ಒಂದು ಸ್ಪೆಲ್ ಮಾಡ್ತಾನೆ. ಆದ್ರೆ ಇವನು ಇದನ್ನ ಅಬ್ಸರ್ವ್ ಮಾಡೋದಿಲ್ಲ. ಆಗ ನೋಡ್ತಿದ್ದಂಗೆ ಶೆಲಿ ಹೋಗ್ಬಿಟ್ಟು ಅವ್ಳ ಫ್ರೆಂಡ್ ನ ಚುಚ್ಚಿ ಸಾಯಿಸಾಕ್ಬಿಡ್ತಾಳೆ. ಇದನ್ನ ನೋಡ್ಬಿಟ್ಟು ಇವನ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಇದಕ್ಕೋಸ್ಕರ ಅಂತಾನೆ ತಾನೆ ಇವಳು ನನ್ನ ಹತ್ರ ಈ ಒಂದು ವಿಷಯನ ಮುಚ್ಚಿಡ್ತಿದ್ಲು ಅಂತ. ಹಾಗೆ ಇವನ್ ಫ್ರೆಂಡ್ ಹತ್ರ ಈ ವಿಷಯನ ಹೇಳ್ತಾ ಹೀಗೆ ಬೇಜಾರ್ ಮಾಡ್ಕೋತಾ ಇರ್ತಾನೆ, ಈ ಒಂದು ವಿಷಯನ ನನ್ನ ಹತ್ರ ಮುಚ್ಚಿಟ್ಲಲ್ಲ ಅನ್ಬಿಟ್ಟು. ಅದಕ್ಕೆ ಇವನ್ ಫ್ರೆಂಡ್ ಕೂಡ ಈ ವಿಷಯ ಏನಾದ್ರು ನಿನ್ನ ಹತ್ರ ಹೇಳಿದ್ರೆ ನೀನ್ ಅವಾಗ್ಲೂ ಕೂಡ ಅವಳನ್ನ ಲವ್ ಮಾಡ್ತಿದ್ದ, ಅದಕ್ಕೋಸ್ಕರನೇ ಈ ಒಂದು ವಿಷಯನ ಹತ್ರ ಮುಚ್ಚಿಟ್ಲು ಅಂತ. ಆಗ ನೋಡ್ತಿದ್ದಂಗೆನೆ ವಿನ್ಸೆಂಟ್ ಕಡೆಯವರು ಇವ್ರ ಮನೆ ಒಳಗಡೆ ಬರ್ತಾರೆ. ಬಂದಾಗ ಇವನು ಕೂಡ ಅವ್ರಗಳಿಂದ ತಪ್ಪಿಸ್ಕೊಳಕ್ಕೆ ಅನ್ಬಿಟ್ಟು ಅವ್ರ ಜೊತೆ ಫೈಟ್ ಮಾಡ್ತಾನೆ. ಆದ್ರೆ ಆಗೋದಿಲ್ಲ, ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಆಗ ನೋಡ್ತಿದ್ದಂಗೆನೆ ಎರಿಕ್ನ ಫ್ರೆಂಡ್ ಕೂಡ ಶೂಟ್ ಮಾಡಿ ಸಾಯಿಸಾಕ್ಬಿಡ್ತಾರೆ ಇವ್ನ ಕಣ್ ಮುಂದೆನೆ. ನಮ್ ಹೀರೋನು ಕೂಡ ಇದನ್ನ ನೋಡ್ಬಿಟ್ಟು ಅಲ್ಲಿರೋರು ಎಲ್ಲರಿಗೂ ಹೊಡೆದು ಅಲ್ಲಿಂದ ಓಡೋಗೋಣ ಅಂತ ನೋಡ್ತಿದ್ರೆ ಆಗೋದಿಲ್ಲ. ಅವ್ರ ಟೀಮಲ್ಲಿ ಒಬ್ಬ ನಮ್ ಹೀರೋಗೆ ಶೂಟ್ ಮಾಡಿರೋದ್ರಿಂದ ನಮ್ ಹೀರೋ ಹಾಗೆ ಒಂದು ಪಾರ್ಟ್ ಡಬಲ್ ಬಿದ್ದೋಗ್ತಾನೆ. ನೋಡಿದ್ರೆ ನಮ್ ಹೀರೋ ಮತ್ತೆ ಎದ್ದೇಳ್ತಾನೆ ಅಂತ ಅನ್ಕೊಂಡ್ರೆ ಆದ್ರೆ ಅವ್ನು ಸಡನ್ ಆಗಿ ಇದೇ ಒಂದು ಲೋಕಕ್ಕೆ ವಾಪಸ್ ಬಂದ್ಬಿಡ್ತಾನೆ. ಅಂದ್ರೆ ನಮ್ ಹೀರೋ ಅಲ್ಲೇ ಸತ್ತೋಗ್ಬಿಟ್ಟಿರ್ತಾನೆ. ಈಗ ಬಂದಾಗ ಕ್ರೋನೋಸ್ ಹತ್ರ ಕೇಳ್ತಾನೆ ನಾನು ಇಲ್ಲಿಗೆ ಎಂತೂ ಮತ್ತೆ ವಾಪಸ್ ಬಂದೆ ಅಂತ. ಅವನು ಕೂಡ ಈ ನಿಜನ ತಿಳ್ಕೊಳಕ್ ಆಗ್ಲಿಲ್ಲ ಅಂತ. ಮತ್ತೆ ಹೆರಿಕು ನನ್ ಬಾಡಿ ಯಾಕೆ ಮತ್ತೆ ಹೀಲ್ ಆಗ್ಲಿಲ್ಲ ಅಂತ ಕೇಳಿದಾಗ ನೀನು ನಿನ್ ಪ್ರೀತಿ ಮೇಲೆ ಅನುಮಾನ ಪಟ್ಟೆ, ಇದ್ರಿಂದ ನಿನ್ ಪ್ರೀತಿ ಒಳಗಡೆ ಒಂದು ಬಿರುಕು ಬಂತು. ನಾನು ಮುಂಚೆನೆ ಹೇಳಿದ್ದೆ ತಾನೆ ನಿಂಗೆ ನಿನ್ ಪ್ರೀತಿ ಪವಿತ್ರವಾಗಿದ್ರೆ ಮಾತ್ರ ಈ ಒಂದು ಹೀಲಿಂಗ್ ಪವರ್ ನಿನ್ಗೆ ಸಿಗೋದು ಅಂತ. ಆದ್ರೆ ನೀನೀಗ ಅವಳ ಮೇಲೆ ಡೌಟ್ ಪಟ್ಟೆ, ಅದಕ್ಕೋಸ್ಕರ ನಿನ್ನ ಈ ಪವರ್ ನೀನ್ ಕಳ್ಕೊಂಡೆ ಅಂತ. ಮತ್ತೆ ಕ್ರೋನೋಸ್ ದೇವ್ರು ನಿಂಗೆ ಒಂದು ಒಳ್ಳೆ ವರ ಕೊಟ್ಟಿದ್ದ, ಅದ್ ನನ್ನೇ ಕಳ್ಕೊಂಬಿಟ್ಟಲ್ಲ, ಸರಿ ಬಿಡು, ನಿನ್ನ ಒಂದು ಆತ್ಮ ಮಾತ್ರ ಪರಮಾತ್ಮ ಲೋಕಕ್ಕೆ ಸೇರುತ್ತೆ, ಆದ್ರೆ ಅವಳ ಆತ್ಮ ಆ ನರಕದಲ್ಲೇ ಇರುತ್ತೆ, ಆ ನರಕ ಬಿಟ್ಬಿಟ್ಟು ಆಚೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗು ನಿನ್ ಸೋಲು ಪರಮಾತ್ಮ ಲೋಕಕ್ಕೆ ಹೋಗುತ್ತೆ, ಅಲ್ಲಿ ಜೀವನ ಮಾಡ್ಕೊಂಡಿರು ಅಂತ. ಇದನ್ನ ಕೇಳಿ ಒಂದ್ ನಿಮಿಷ ಇವನಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ. ಅವಾಗ ಇವ್ನು ಡಿಸೈಡ್ ಮಾಡ್ಕೋತಾನೆ ನಾನ್ ನರಕ ಲೋಕಕ್ಕೆ ಹೋಗಿ ನನ್ ಬದಲಾಗಿ ನನ್ನ ಹುಡುಗಿನ ಅಲ್ಲಿಂದ ಆಚೆ ಕಳಿಸ್ತೀನಿ, ನಾನ್ ನರಕ ಲೋಕದಲ್ಲಿ ನಾನ್ ಇರ್ತೀನಿ ಅಂತ. ಅದಕ್ಕೆ ಕ್ರೋನಸ್ ಕೂಡ ನೀನ್ ಅಕಸ್ಮಾತ್ ಏನಾದ್ರು ಅವಳನ್ನ ಕರ್ಕೊಂಬಂದ್ರೆ ನೀನ್ ಅವಳ ಜೊತೆ ಜೀವನ ಮಾಡಕ್ ಆಗೋದಿಲ್ಲ, ನೀನು ಆ ನರಕ ಲೋಕದಲ್ಲೇ ಇರ್ತೀಯ, ಆದ್ರೆ ಅವಳು ಈ ಭೂಲೋಕದಲ್ಲಿ ಹೋಗ್ಬಿಟ್ಟು ಜೀವನ ಮಾಡ್ತಾಳೆ ಅಂತ. ಇದಕ್ಕೆಲ್ಲ ನಾನು ಒಪ್ಕೊಂಡಿದ್ದೀನಿ, ನಾನು ಅವಳನ್ನ ಕಾಪಾಡ್ತೀನಿ, ನಾನ್ ಮತ್ತೆ ಅವಳನ್ನ ಭೂಲೋಕ ತಗೊಂಡು ವಾಪಸ್ ಬಿಡ್ತೀನಿ, ನಾನ್ ಬೇಕಿದ್ರೆ ನರಕ ಲೋಕದಲ್ಲೇ ಜೀವನ ಮಾಡ್ತೀನಿ ಅಂತ. ಇವನು ಕೂಡ ಸರಿ ಇದೇ ನಿನ್ನ ಕೊನೆ ಡಿಸಿಷನ್ ಆದ್ರೆ ನಾನ್ ನಿಂಗೆ ಸಹಾಯ ಮಾಡ್ತೀನಿ ಅನ್ಬಿಟ್ಟು ಹಾಗೆ ಇವನ ರೆಡ್ ಬ್ಲಡ್ ನ ಹಾಗೆ ಒಂದು ಬ್ಲಾಕ್ ಬ್ಲಡ್ ಆಗಿ ಒಂದು ಡಾರ್ಕ್ ಮ್ಯಾನ್ ಆಗಿ ಬದಲಾಯಿಸ್ಬಿಟ್ಟು ಹೋಗು ನಿಂಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ ದೇವರು, ಈ ಸಲಿನಾರು ಈ ಕೆಲಸನ ಸಕ್ಸಸ್ಫುಲ್ ಆಗಿ ಮಾಡ್ಕೋ ಅಂತ ಹೇಳಿ ಹಾಗೆ ಇವನ್ನ ಕಳಿಸ್ಕೊಡ್ತಾನೆ. ಈಗ ಎದಳ್ತಾ ನೋಡಿ ಆ ಒಂದು ಸತ್ತೋಗಿನಲ್ಲ ಆ ಜಾಗದಿಂದ ಸೂಪರ್ ಆಗಿ ಎದ್ದು ಅಲ್ಲಿರೋ ಪ್ರತಿಯೊಬ್ಬನು ಕೂಡ ಹೆಂಗ್ ಮುಗಿಸ್ತಾನೆ ಅಂದ್ರೆ ಒಬ್ಬೊಬ್ಬೊಬ್ಬನ್ಗೂ ಒಂದೊಂದೇ ಬುಲೆಟ್ ಗೆ ಹೊಡೆದು ಸಾಯಿಸಾಕಿ ಎಲ್ಲರ ಕತೆನೂ ಮುಗಿಸಾಕ್ಬಿಡ್ತಾನೆ. ಹಾಗೆ ಅವ್ರನ್ನೆಲ್ಲರನ್ನು ಮುಗಿಸಿ ಅವ್ರ ಟೀಮಲ್ಲಿ ಲೀಡರ್ ನ ಒಂದು ಫೋನ್ ನ ತೆಗೆದ್ಬಿಟ್ಟು ಓಪನ್ ಮಾಡಿದಾಗ ಮಾರಿಯಾನ ಯಾವ ಜಾಗಕ್ಕೆ ಹೋಗ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಈಗ ಮಾರಿಯಾನ ಒಂದು ಡ್ರಾಮಾ ಶೋಗೆ ಹೋಗ್ತಾ ಇರ್ತಾಳೆ. ಇದನ್ನ ತಿಳ್ಕೊಂಡಿದ್ದ ಇವನು ಸೂಪರ್ ಆಗಿ ರೆಡಿ ಆಗ್ಬಿಟ್ಟು ಹಾಗೆ ಒಂದು ತಲವಾರನ ತಗೊಂಡು ನುಗ್ತಾನೆ ನಿನ್ ತಲೆ ಎಗರಿಸ್ಬೇಕು ಅಂತ. ಮರಿಯಾನನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅಲ್ಲಿ ಎಷ್ಟೊಂದು ರೌಡಿಗಳು ಇರ್ತಾರೆ. ತಗೋ ಇಲ್ಲಿಂದ ಶುರು ಆಗುತ್ತೆ ನೋಡ್ರಿ ಒಂದು ನಿಜವಾದ ಫೈಟ್. ಅಲ್ಲಿರೋರು ಎಲ್ಲರನ್ನು ಹೇಗೆ ಕತ್ತರಿಸ್ತಾನೆ ಅಂದ್ರೆ ಈ ಮೂಲಂಗಿ ಟೊಮೊಟೊ ಹಣ್ಣುಗಳನ್ನ ಕತ್ತರಿಸಲ್ವಾ ಆ ರೀತಿ ಕತ್ತರಿಸ್ತಾನೆ. ಬಟ್ ಆದ್ರೆ ಇದನ್ನೆಲ್ಲ ನಿಮ್ಗೆ ತೋರ್ಸಕ್ ಆಗೋದಿಲ್ಲ, ಯೂಟ್ಯೂಬ್ ಪಾಲಿಸಿ ಇದನ್ನೆಲ್ಲ ಅಲೋ ಮಾಡೋದಿಲ್ಲ, ಸಾರಿ. ಆದ್ರೆ ಈ ಒಂದು ಸೀನ್ ನೋಡ್ಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅವ್ರು ಎಷ್ಟೇ ಸಲ ಟ್ರೈ ಮಾಡಿದ್ರು ಕೂಡ ನಮ್ ಹೀರೋ ಅಂತೂ ಸತ್ಯ ಹೋಗ್ತಾ ಇರೋದಿಲ್ಲ. ಈಗ ನಮ್ ಹೀರೋ ಬ್ಲಡ್ ಎಲ್ಲ ಬ್ಲಾಕ್ ಬ್ಲಡ್ ಆಗಿರುತ್ತೆ, ರೆಡ್ ಬ್ಲಡ್ ಆಗಿರೋದಿಲ್ಲ. ಮರಿಯಾನಗೂ ಗೊತ್ತಾಗುತ್ತೆ ಇವನ್ ಒಳಗಡೆ ಬಂದಿದ್ದಾನೆ ಈ ಜಾಗಕ್ಕೆ, ನಮ್
ಜನರನ್ನೆಲ್ಲ ಸಾಯಿಸ್ತಾ ಇದ್ದಾನೆ ಅಂತ. ನಮ್ ಹೀರೋನು ಕೂಡ ಸೂಪರ್ ಆಗಿ ಒಬ್ಬೊಬ್ರು ಕಥೆನೂ ಮುಗಿಸ್ತಾ ಬರ್ತಾ ಇರ್ತಾನೆ. ಮರಿ ಇನ್ನು ವಿನ್ಸೆಂಟ್ಗೆ ಫೋನ್ ಮಾಡ್ಬಿಟ್ಟು ಹೇರಿಕೋ ನಮ್ ಜಾಗಕ್ಕೆ ಬಂದು ನಮ್ ಕಡೆ ಎಲ್ಲರೂ ಮುಗಿಸ್ತಾ ಇದ್ದಾನೆ, ಈಗ ನಾನು ಏನ್ ಮಾಡ್ಲಿ, ನನ್ನ ಹತ್ರನೂ ಕೂಡ ಬರ್ತಾ ಇದ್ದಾನೆ ಅಂತ. ಈಗ ವಿನ್ಸೆಂಟ್ ಕೈ ಎತ್ಬಿಡ್ತಾನೆ, ಇಲ್ಲಿವರೆಗೂ ನಂಗೆ ಸಪೋರ್ಟ್ ಮಾಡಿದ್ಕೆ ಥ್ಯಾಂಕ್ಸ್, ಈಗ ನಾನು ನಿನ್ಗೆ ಕಾಪಾಡೋದಕ್ಕಾಗೋದಿಲ್ಲ, ಅವ್ನು ನಿನ್ನ ಸಾಯಿಸ್ತಾನೆ ಅಂತ. ಇದನ್ನ ಕೇಳಿ ನಿಮಿಷ ಬೇಜಾರಾಗೋಗುತ್ತೆ. ಇಷ್ಟು ದಿನ ನಾನು ನಿಂಗೆ ಸಪೋರ್ಟ್ ಮಾಡಿದೀನಿ, ನನ್ನ ಕಾಪಾಡೋದಲ್ಲ ಅಂದಾಗ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ ಅಂತ ಕೈ ಎತ್ಬಿಡ್ತಾನೆ. ಇದನ್ನ ನೋಡಿ ಒಂದ್ ನಿಮಿಷ ಇವಳಿಗೆ ಒಂದ್ ನಿಮಿಷ ಬೇಜಾರಾಗಿ ಹೋಗ್ಬಿಡುತ್ತೆ. ಹಾಗೆ ನಮ್ಮ ಹೀರೋ ಎಲ್ಲರ ಕಥೆನ ಮುಗಿಸಿ ಇವಳ ಹತ್ರ ಬರ್ತಾನೆ. ಬಂದು ಕೂಡ ಅವನು ಒಂದು ಫಾರ್ಮ್ ಹೌಸ್ ಅಲ್ಲಿ ಇದ್ದಾನೆ, ಅದ್ರ ಹೆಸರು ಹಿಲ್ಸ್ಟರ್ ಮೌನೋರ್ ಅಂತ. ಆ ಜಾಗದಲ್ಲಿ ಇದ್ದಾನೆ. ಹೋಗು ನಿನ್ಗೆ ಒಂದ್ಸಿತಾನೆ, ನನ್ಗೇನು ಮಾಡಬೇಡ ಅಂತ. ಏನು ಮಾಡಬಾರ್ದ, ನಾನು ನನ್ನ ಹುಡುಗಿ ತುಂಬಾ ಚೆನ್ನಾಗಿ ಜೀವನ ಮಾಡ್ತಿದ್ದು, ಮತ್ತೆ ನಮ್ಗೆ ಯಾಕೆ ಮಾತ್ರ ಈ ರೀತಿ ಮಾಡಿದ್ರಿ, ಇದು ತಪ್ಪು ತಾನೇ ಅನ್ಬಿಟ್ಟು ತಲವಾರ್ ಎತ್ತಿ ಅವಳು ತಲೆ ಹೊಡಿತಾನೆ ನೋಡ್ರಿ. ಅಷ್ಟೇ, ಅವಳ ಕಥೆನೂ ಫಿನಿಶ್. ಅವಳ ಕಥೆನ ಮುಗಿಸಿ ಗಾಡಿ ತಗೊಂಡು ಇವನ್ನ ಹುಡ್ಕೊಂಡ್ ಬರ್ತಾನೆ ಇವನಿರೋ ಜಾಗಕ್ಕೆ. ವಿನ್ಸೆಂಟ್ ಇರೋ ಫಾರ್ಮ್ ಹೌಸ್ ಹತ್ರ ಬಂದ್ಬಿಟ್ಟು ಹಾಗೆ ಒಂದು ಕಥೆನ ಅವ್ನ ಕಥೆ ಹತ್ರ ಇಟ್ಬಿಟ್ಟು ಯಾರು ನೀನು ಅಂತ ಕೇಳ್ತಾನೆ. ಅದಕ್ಕೆ ಇವನು ಕೂಡ ನಾನು ಬರೀ ಮುದಿ ಅಷ್ಟೇ ಕಣೋ, ನೀನ್ ತರ ನಾನು ಸೂಪರ್ ಹ್ಯೂಮನ್ ಏನಲ್ಲ, ಮತ್ತೆ ನಿನ್ ಹುಡುಗಿನ ವಾಪಸ್ ಕರ್ಕೊಂಡ್ಬರ್ಬೇಕು ಅಂತ ಇದೆ ಅಂತೆ, ಅದ್ ನಿಜವಾಗ್ಲೂ ಆಗಲ್ಲ ಕಣೋ, ಅವಳು ಹೋಗಿರೋ ಜಾಗ ಅಂತದ್ದು, ಅಲ್ಲಿಂದ ಅವಳು ಯಾವತ್ತೂ ಕೂಡ ವಾಪಸ್ ಬರೋದಿಲ್ಲ. ಮತ್ತೆ ನೀನ್ ಆ ವಿಡಿಯೋನ ನೋಡ್ದ, ಅದ್ರಲ್ಲಿ ಅವಳು ಏನ್ ಕೆಲಸ ಮಾಡಿದ್ದಾಳೆ ಅಂತ, ಇದರಿಂದನೇ ಅವಳು ಆ ರೀತಿ ಒಂದು ನರ್ಕಕ್ಕೆ ಹೋಗಿದ್ದಾಳೆ, ಅಲ್ಲಿಂದ ಅವಳು ವಾಪಸ್ ಬರೋದಿಲ್ಲ ಅಂತ. ನಮ್ ಹೀರೋನ ಕೂಡ ಅದು ಅವಳು ಮಾಡಿದ್ದಲ್ಲ, ನೀನ್ ಮಾಡಿರೋದು ಇನ್ನೂ ಒಂದು ಕುತಂತ್ರ ಕೆಲಸದಿಂದ ಅವಳನ್ನ ಆ ರೀತಿ ಮಾಡೋ ರೀತಿ ಮಾಡಿದ್ಯಾ ಅಂತ. ಅದಕ್ಕೆ ಇವನು ಕೂಡ ಅವಳು ಮನ್ಸೊಳಗಿದ್ದು ಅದೇ, ನಾನ್ ಜಸ್ಟ್ ಅದನ್ನ ಟ್ರಿಗರ್ ಮಾಡ್ದೆ ಅಷ್ಟೇ ಅಂತ. ಹಾಗೆ ಇವನ್ನ ಮಾತಲ್ಲೇ ಮರುಸ್ತಾ ಇರ್ತಾನೆ. ಮತ್ತೆ ಈಗ ನೋಡು, ನೀನ್ ಅವಳನ್ನ ಕಾಪಾಡಿದ್ರು ಕೂಡ ಅವಳು ನಿನ್ನ ಹತ್ರ ಬರ್ತಾಳೆ ಅಂತ ಅನ್ಕೊಂಡಿದ್ಯಾ, ಒಂದ್ಸಲಿ ನಿನ್ನ ನೋಡ್ಕೋ, ಒಳ್ಳೆ ಮೃಗ ಆಗ್ಬಿಟ್ಟಿದ್ಯಾ ನೀನು ಈಗ ಅವಳನ್ನ ಕಾಪಾಡಿದ್ರು ಕೂಡ ಮತ್ತೆ ನಿನ್ನ ಹತ್ರ ಅವಳು ಬರೋದಿಲ್ಲ ಅನ್ಬಿಟ್ಟು ಹಾಗೆ ಸಡನ್ ಆಗಿ ಇವ್ನ ಕಿವಿ ಹತ್ರ ಹೋಗ್ಬಿಟ್ಟು ಸ್ಪೆಲ್ ಮಾಡ್ಬಿಡ್ತಾನೆ. ಸ್ಪೆಲ್ ಮಾಡಿದ ತಕ್ಷಣ ಇವನು ಕೂಡ ಪೊಸೆಸ್ ಆಗ್ಬಿಡ್ತಾನೆ. ಇನ್ನೇನು ಇವ್ನು ಪೊಸೆಸ್ ಆಗ್ಬೇಕು ಅನ್ನೋಷ್ಟಲ್ಲಿ ಇವನ್ಗೆ ಇವ್ನ ಹುಡುಗಿ ಹೇಳಿರೋ ಮಾತೆಲ್ಲ ಕ್ಯಾಪಕ್ ಬರುತ್ತೆ. ನನ್ನ ಕೊನೆವರೆಗೂ ಬಿಟ್ಟು ಹೋಗೋದಿಲ್ಲ ತಾನೆ ನೀನು ಅಂತ ಹೇಳಿರೋದು, ಇವನು ಕೂಡ ಪ್ರಾಮಿಸ್ ಮಾಡಿರೋದು, ಪ್ರತಿಯೊಂದು ವಿಷಯನೂ ಕೂಡ ಇವ್ನಿಗೆ ಕ್ಯಾಪಕ್ ಬರ್ತಾ ಇರುತ್ತೆ. ಈ ಕಡೆ ಇವ್ನು ಏನ್ ಮಾಡ್ತಾ ಇರ್ತಾನೆ ಅಂದ್ರೆ, ಇವನು ಒಂದು ಬ್ಲಡ್ ನ ಆಚೆ ತೆಗೆದ್ಬಿಟ್ಟು ಅವ್ನ್ ಬ್ಲಡ್ ಇವ್ನ್ ಬ್ಲಡ್ ಎರಡು ಮಿಕ್ಸ್ ಮಾಡ್ಬಿಟ್ಟು ಇವನ್ ಪವರ್ನೆಲ್ಲ ಹೇಳ್ಕೊತಾ ಇರ್ತಾನೆ. ಇವನ್ ಒಳಗಡೆ ಇವನು ಕೂಡ ಒಬ್ಬ ಅಮರನಾಗ್ಬೇಕು ಅನ್ಬಿಟ್ಟು ನಮ್ ಹೀರೋಗೆ ಅವ್ನ ಹುಡುಗಿ ಹೇಳಿರೋ ಮಾತುಗಳೆಲ್ಲ ಗ್ಯಾಪಕ್ ಬಂದ್ಬಿಟ್ಟು ಒಂದ್ ನಿಮಿಷ ಕಾನ್ಶಿಯಸ್ ಬಂದ್ಬಿಟ್ಟು ಈ ಮುದಿನ ತಗೊಂಡು ಶಿಸ್ತಾಗಿ ಈ ಒಂದು ಜಾಗ ಬರ್ತಾನೆ. ಅಂದ್ಬಿಟ್ಟು ಈ ಒಂದು ಜಾಗದಲ್ಲಿ ಬಿಸಾಕ್ಬಿಡ್ತಾನೆ. ವಿನ್ಸೆಂಟ್ ಕೂಡ ಎದ್ಬಿಟ್ಟು ಯಾವ್ದೋ ಈ ಜಾಗ ಎಲ್ಲಿ ಕರ್ಕೊಂಡ್ ಬಂದಿದ್ಯಾ ನನ್ನ ಅಂತ ಕೇಳಿದಾಗ, ಈ ಜಾಗದಲ್ಲಿ ನೀನ್ ಪಾಪ ಪುಣ್ಯಗಳನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟು ನಿನ್ಗೆ ಏನ್ ಶಿಕ್ಷೆ ಕೊಡ್ಬೇಕೋ ಅದನ್ನ ಡಿಸೈಡ್ ಮಾಡುತ್ತೆ ಈ ಜಾಗ ಅಂತ. ಅವನು ಕೂಡ ಇದನ್ನೆಲ್ಲ ಏನ್ ತಗೊಂಡ್ ಮಾಡ್ತಾ ಇದ್ಯಾ, ಆ ಒಂದು ಹುಡುಗಿಗೋಸ್ಕರ ತಾನೆ ಅನ್ಬಿಟ್ಟು ಆ ಹುಡುಗಿಗೆ ಕೆಟ್ಟ ಮಾತಿಲಿ ಬೈದ್ ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡು ನನ್ನ ಹುಡುಗಿಗೆ ಬೈತೆ ಅನ್ಬಿಟ್ಟು ಕೆಳಗಡೆ ಹಾಕೊಂಡ್ ಸರಿಯಾಗಿ ಮುಖದ ಮೇಲೆ ಗುದ್ದುತ್ತಾನೆ. ಸರಿಯಾಗಿ ಗುದ್ಬಿಟ್ಟು ಹಾಗೆ ಇವನ್ನ ಆ ಒಂದು ನರಕ ಲೋಕದೊಳಗಡೆ ಕಳಿಸ್ಬಿಡ್ತಾನೆ. ಕಳಿಸ್ದಾಗ ಈ ಕಡೆ ಇವಳು ಶೆಲಿ ರಿಲೀಸ್ ಆಗ್ಬಿಟ್ಟು ಇವಳು ಮತ್ತೆ ಈ ಒಂದು ಲೋಕಕ್ಕೆ ವಾಪಸ್ ಬರ್ತಾಳೆ. ಬಂದಾಗ ಇವಳ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ ಇವನು. ಅವಳು ಕೂಡ ಇವನ್ನ ತಗೊಂಡು ನಂಗೊಂದು ಕೆಟ್ಟ ಕನ್ಸ್ಬಿತ್ತು, ನಾನು ಇನ್ನ ಬಿಟ್ಟೋಗ್ಬಿಟ್ಟಿದೆ, ಆ ರೀತಿ ಒಂದು ಕನ್ಸ್ಬಿತ್ತು ಅಂತ. ಇವನು ಕೂಡ ಇವತ್ತಿಗೆ ಅದೆಲ್ಲ ಮುಗೀತು, ಈಗ ನೀನು ವಾಪಸ್ ಹೋಗುವಂತ ಟೈಮ್ ಹತ್ರ ಬಂದಿದೆ ಅಂತ. ಇದನ್ನ ಕೇಳಿ ಒಂದ್ ನಿಮಿಷ ಇವಳಿಗೆ ವಿಚಿತ್ರ ಅನ್ಸುತ್ತೆ. ಯಾಕೆ ನೀನ್ ನನ್ ಜೊತೆ ಬರೋದಿಲ್ಲ ಅಂತ ಕೇಳಿದಾಗ, ಇಲ್ಲ ನಾನು ನಿನ್ ಜೊತೆ ಬರೋದಿಕ್ಕಾಗೋದಿಲ್ಲ, ನಾನು ಇನ್ಮೇಲೆ ಇಲ್ಲೇ ಇರ್ಬೇಕು, ಇನ್ನ ಕಾಪಾಡೋದಕ್ಕೋಸ್ಕರ ನಾನೆಲ್ಲ ಈ ರೀತಿ ಮಾಡಿದೀನಿ, ನೀನ್ ಎಲ್ಲಿದ್ರು ಖುಷಿಯಾಗಿರ್ಬೇಕು, ಅದೊಂದೇ ನನಗೆ ಆಸೆ ಅಂತ. ಅವಳು ಕೂಡ ನಿನ್ನ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ, ನಾನು ಬೇಕಾದ್ರೆ ಇಲ್ಲೇ ಇರ್ತೀನಿ ಅಂತ. ಆ ರೀತಿ ಎಲ್ಲ ಆಗೋದಿಲ್ಲ, ನೀನ್ ಮತ್ತೆ ವಾಪಸ್ ಹೋಗ್ಲೇಬೇಕು, ನಾನ್ ಇಲ್ದೆ ಹೋದ್ರೇನು ನನ್ನ ನೆನಪುಗಳು ನಿನ್ನ ಹತ್ರ ಇರುತ್ತೆ, ನಾನು ಯಾವಾಗ್ಲೂ ಕೂಡ ನಿನ್ ಜೊತೆನೆ ಇರ್ತೀನಿ ಅನ್ಬಿಟ್ಟು ಹಾಗೆ ಅವಳಿಗೆ ಒಂದು ಗುಡ್ ಬೈ ನ ಹೇಳ್ಬಿಟ್ಟು ಈ ಒಂದು ಭೂಲೋಕಕ್ಕೆ ಕಳಿಸ್ಬಿಡ್ತಾನೆ. ಅವಾಗ ಇವಳ ಒಂದು ಶರೀರಕ್ಕೆ ಜೀವ ಬಂದ್ಬಿಡುತ್ತೆ. ಅವಾಗ ಕ್ರೋನೋಸ್ ಹೇಳ್ತಾನೆ, ಅವನ ಪ್ರಾಣನ ಕೊಟ್ಬಿಟ್ಟು ನಿನ್ಗೆ ಮರು ಜನ್ಮನ ಕೊಟ್ಟಿದ್ದಾನೆ ಅಂತ. ಮತ್ತೆ ಹಾಗೆ ಶೆಲಿ ನೋಡ್ತಾಳೆ, ನಮ್ ಹೀರೋ ಹಾಗೆ ಸತ್ತೋಗ್ಬಿಟ್ಟಿರ್ತಾನೆ. ಇದು ನೆನ್ಸ್ಕೊಂಡ್ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೋತಾಳೆ. ನಮ್ ಹೀರೋ ಬಿಟ್ಟೋಗಿರೋದ್ರಿಂದ ಜೋರಾಗಿ ಅಲ್ಲೇ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ಈ ಕಡೆ ನಮ್ ಹೀರೋನ ತೋರಿಸ್ತಾರೆ. ಹಾಗೆ ನಮ್ ಹೀರೋ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ, ನಾನು ಅವಳು ಯಾವತ್ತಾರು ಒಂದಿನ ಮೀಟ್ ಆಗೇ ಆದೀವಿ, ನಾವು ಮತ್ತೆ ಒಂದು ಜೀವನನ ಬದುಕ್ತೀವಿ, ಅಲ್ಲಿವರೆಗೂ ನಾನು ಕಾಯ್ಬೇಕಷ್ಟೇ. ಅವಳು ನನ್ ಜೊತೆ ಇಲ್ದೆ ಹೋದ್ರೇನು, ಅವಳ ನೆನಪುಗಳು ನನ್ ಜೊತೆ ಇದೆ, ಈ ನೆನಪುಗಳೇ ಸಾಕು ನಾನು ಅವಳ ಜೊತೆ ಬದುಕೋದಕ್ಕೆ. ಮುಂದೆ ಯಾವತ್ತಾರು ಒಂದು ದಿನ ಆದ್ರೂ ನಾನು ಅವಳನ್ನ ಮೀಟ್ ಆಗೇ ಆತೀನಿ, ನಾವು ಅವಳು ಮತ್ತೆ ಬದುಕ್ತೀವಿ ಅಂತ ಇವನು ಹಾಗೆ ಆ ಒಂದು ನರಕದ ಲೋಕದಲ್ಲೇ ಇರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕು ಅನ್ಸಿದ್ರೆ ನಮ್ಮ ಚಾನೆಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.